ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ವರ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವೀಗಾಗಲೇ ಈ ಪ್ರಚಲಿತ ಘಟನೆಗಳ 3 ಸರಣಿಗಳನ್ನು ಯಶಸ್ವಿಯಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತಿನ ತರಗತಿಯೊಳಗೆ ನಾವು ಈ ಪ್ರಚಲಿತ ಘಟನೆಗಳ 4ನೇ ಸರಣಿನ ಕುರಿತು ಚರ್ಚೆಯನ್ನು ಮಾಡೋಣ. ಈ 4ನೇ ಸರಣಿ ತುಂಬ ಅದ್ಭುತವಾಗಿರುವಂಥದ್ದು. ಏಕೆಂತಂದರೆ ನೀವೀಗ ಆಲ್ರೆಡಿ ಈ ಪ್ರಚಲಿತ ಘಟನೆಗಳ 3 ಸರಣಿಗಳನ್ನು ಕೇಳ್ಕೊತ ಬಂದಿದ್ರಿ ಅಂತಂದರೆ ಈ 4ನೇ ಸರಣಿಯು ಕೂಡ ನಿಮಗೆ ತುಂಬ ಇಷ್ಟ ಆಗ್ತದೆ. ಹಾಗಿದ್ರೆ ಈ ಪ್ರಚಲಿತ ಘಟನೆಗಳ 4ನೇ ಸರಣಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಈ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ 4ನೇ ಸರಣಿಯ ಮೊದಲನೇ ಪ್ರಶ್ನೆ, ಈ ಒಂದು ಪ್ರಚಲಿತ ಘಟನೆಗಳ 43ನೇ ಪ್ರಶ್ನೆ ಹೀಗಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂತೋಷ ವರದಿ 2025 ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಬಿಡುಗಡೆಯಾಗಿರುವಂಥದ್ದು. ಆ ಒಂದು ಅಂತಾರಾಷ್ಟ್ರೀಯ ಸಂತೋಷ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂತೋಷ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಕ್ಕಂಥದ್ದು. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ 116, ಆಪ್ಷನ್ ಬಿ 117, ಆಪ್ಷನ್ ಸಿ 118, ಆಪ್ಷನ್ ಡಿ 119. ಹಾಗಾದರೆ ಈ ಒಂದು ಅಂತಾರಾಷ್ಟ್ರೀಯ ಸಂತೋಷ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ, ಭಾರತ ಆಪ್ಷನ್ ಸಿ 118ನೇ ಸ್ಥಾನದಲ್ಲಿ ಇರುವಂತಹದ್ದು ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಈ ಒಂದು ಅಂತಾರಾಷ್ಟ್ರೀಯ ಸಂತೋಷ ವರದಿಯನ್ನು ಯಾರು ಬಿಡುಗಡೆಗೊಳಿಸ್ತಾರೆ ಅಂತ ನೋಡೋದಾದರೆ, ಈ ಒಂದು ಅಂತಾರಾಷ್ಟ್ರೀಯ ಸಂತೋಷ ವರದಿಯನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂತಕ್ಕಂಥವರು ಬಿಡುಗಡೆಯನ್ನುಗೊಳಿಸ್ತಕ್ಕಂತಹದ್ದು. ಈ ಒಂದು ಸಂತೋಷ ವರದಿಯಲ್ಲಿ ಕಳೆದ ವರ್ಷಕ್ಕಿಂತ ಅಂದರೆ 2024ಕ್ಕಿಂತ 8 ಸ್ಥಾನವನ್ನು ಸುಧಾರಿಸಿರ್ತಕ್ಕಂತಹ ಭಾರತ ಈ ವರ್ಷ 2025ರೊಳಗೆ 118ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಹಾಗಿದ್ರೆ ಈ ಒಂದು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ, ಚೀನಾ 68ನೇ ಸ್ಥಾನದಲ್ಲಿ ಇರುವಂಥದ್ದು. ಅದೇ ರೀತಿಯಲ್ಲಿ ನೇಪಾಳ 92ನೇ ಸ್ಥಾನದಲ್ಲಿ ಇರುವಂಥದ್ದು ಮತ್ತು ಪಾಕಿಸ್ತಾನ 109ನೇ ಸ್ಥಾನದಲ್ಲಿ ಕಂಡುಬರುವಂಥದ್ದು. ಹಾಗಿದ್ರೆ ಈ ಒಂದು ವಿಶ್ವ ಸಂತೋಷ ವರದಿಯನ್ನು 147 ದೇಶಗಳನ್ನು ಪರಿಗಣನೆ ತೆಗೆದುಕೊಂಡಿರುವಂಥದ್ದು. ಈ ಒಂದು ವಿಶ್ವ ಸಂತೋಷ ವರದಿಗೆ 147 ದೇಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಆ 147 ದೇಶಗಳಲ್ಲಿ ಅಫ್ಘಾನಿಸ್ತಾನ, ಭಾರತದ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಅಫ್ಘಾನಿಸ್ತಾನ ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂಥದ್ದು. ಅಫ್ಘಾನಿಸ್ತಾನ ಹಾಗಿದ್ರೆ ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಚಿತ್ರವನ್ನು ನೋಡಿ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2025 ಬಿಡುಗಡೆಯಾಗಿರುವಂಥದ್ದು. ಈ ಒಂದು ವಿಶ್ವ ಸಂತೋಷ ವರದಿ ಇಂಡಿಯಾ 118 ಅಂದರೆ 118ನೇ ಸ್ಥಾನದಲ್ಲಿರುವಂಥದ್ದು. ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಫಿನ್ಲ್ಯಾಂಡ್ ರಾಷ್ಟ್ರ ಏನಪ್ಪ ಅಂತಂದರೆ ಟಾಪ್ ಪ್ಲೇಸ್ನಲ್ಲಿ ಇರುವಂಥದ್ದು. ಹಾಗಿದ್ರೆ ಈ ಒಂದು ವಿಶ್ವ ಸಂತೋಷ ವರದಿಯ ಟಾಪ್ 5 ಯಾರಿದ್ದಾರೆ, ಕೆಳಗಿಂದ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋದಾದರೆ, ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಅಗ್ರ ಸ್ಥಾನದಲ್ಲಿರತಕ್ಕಂಥ 5 ರಾಷ್ಟ್ರಗಳು, ಅದರಲ್ಲಿ ಮೊದಲನೇ ಸ್ಥಾನ ಟಾಪ್ 1 ಪ್ಲೇಸ್ನಲ್ಲಿರ್ತಕ್ಕಂತಹ ದೇಶ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್ ದೇಶ. ನೆಕ್ಸ್ಟು ನಂತರ ಬರ್ತಕ್ಕಂತಹದ್ದು ಡೆನ್ಮಾರ್ಕ್, ಐಲ್ಯಾಂಡ್, ಸ್ವೀಡನ್, ನೆದರ್ಲ್ಯಾಂಡ್. ಈ 5 ದೇಶಗಳು ವಿಶ್ವ ಸಂತೋಷ ವರದಿಯಲ್ಲಿ ಟಾಪ್ 5 ಪ್ಲೇಸನ್ನು ಪಡ್ಕೊಂಡಿರುವಂಥದ್ದು. ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಹಾಗಿದ್ರೆ ಕೊನೆ 5 ಸ್ಥಾನಗಳಲ್ಲಿ ಯಾವ ದೇಶಗಳಿದೆ ಅಂತ ನೋಡೋದಾದರೆ, ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಅದೇ ರೀತಿಯಲ್ಲಿ ಸಿಯರ್ ಲೋಯನ್ ದೇಶ, ಲೆಬನಾನ್ ದೇಶ, ಮಲಾವಿ ಮತ್ತು ಜಿಂಬಾಬ್ವೆ ದೇಶಗಳು ಕೊನೆಯ 5 ಸ್ಥಾನದಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ವಿಶ್ವ ಸಂತೋಷ ವರದಿಗಿಂತ ಹಿಂದೆ 2012ರೊಳಗೆ ಏನಾಯ್ತಪ್ಪ ಅಂತಂದರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನು ಮಾಡ್ತಪ್ಪ ಅಂತಂದರೆ ಒಂದು ಅಧಿವೇಶನವನ್ನು ಕರೆತು. ಆ ಅಧಿವೇಶನದೊಳಗೆ ಮಾರ್ಚ್ 20ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂದರೆ ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಂದು ಘೋಷಣೆಯನ್ನು ಹೊರಡಿಸ್ತು. ಯಾರು? ವಿಶ್ವಸಂಸ್ಥೆ. ಯಾವಾಗ? ಮಾರ್ಚ್ 20. ಅವತ್ತಿನಿಂದ ಇವತ್ತಿನವರೆಗೂ ಮಾರ್ಚ್ 20 ನಾವು ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇ, ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂತದ್ದು ಆಚರಿಸ್ಕೊತ ಬರ್ತಾ ಇದ್ದೀವಿ. ಈ ಒಂದು ಅಂತಾರಾಷ್ಟ್ರೀಯ ಸಂತೋಷ ದಿನದಂದೇ ವಿಶ್ವ ಸಂತೋಷ ವರದಿಯನ್ನು ಕೂಡ ಬಿಡುಗಡೆಯನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, 44ನೇ ಪ್ರಶ್ನೆ, ಇತ್ತೀಚೆಗೆ ಫಿಟ್ ಇಂಡಿಯಾ ಐಕಾನ್ ಎಂದು ಯಾರನ್ನು ಘೋಷಣೆಯನ್ನು ಮಾಡಲಾಗಿದೆ?
ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ದೀಪಿಕಾ ಪಡುಕೋಣೆ, ಆಪ್ಷನ್ ಬಿ ಶಾರುಖ್ ಖಾನ್, ಆಪ್ಷನ್ ಸಿ ಅಮೀರ್ ಖಾನ್, ಆಪ್ಷನ್ ಡಿ ಆಯುಷ್ಮಾನ್ ಖುರಾನಾ. ಹಾಗಿದ್ರೆ ಯಾರು ಈ ಒಂದು ಫಿಟ್ ಇಂಡಿಯಾ ಐಕಾನ್ ಅಂತ ನೋಡೋದಾದರೆ ಆಪ್ಷನ್ ಡಿ ಆಯುಷ್ಮಾನ್ ಖುರಾನಾ. ಆಯುಷ್ಮಾನ್ ಖುರಾನಾ ಅವರನ್ನು ಈ ಒಂದು ಫಿಟ್ ಇಂಡಿಯಾ ಐಕಾನ್ ಆಗಿ ನೇಮಕವನ್ನು ಮಾಡಲಾಗಿರುವಂಥದ್ದು ನಾವು ಇಲ್ಲಿ ಗಮನಿಸಬೇಕು. ಖ್ಯಾತ ಬಾಲಿವುಡ್ ನಟರಾಗಿರ್ತಕ್ಕಂತಹ ಆಯುಷ್ಮಾನ್ ಖುರಾನಾ ಅವರನ್ನು ಕೇಂದ್ರದ ಕ್ರೀಡಾ ಸಚಿವರಾಗಿರ್ತಕ್ಕಂತಹ ಮನ್ಸುಖ್ ಮಾಂಡವಿಯಾ, ಹಾಗಿದ್ರೆ ಕೇಂದ್ರದ ಯಾರು ಕ್ರೀಡಾ ಸಚಿವರು ಯಾರಪ್ಪ ಅಂತಂದರೆ ಮನ್ಸುಖ್ ಮಾಂಡವಿಯಾ. ಈ ಮನ್ಸುಖ್ ಮಾಂಡವಿಯಾ ಏನು ಮಾಡಿದಾರಪ್ಪ ಅಂದರೆ ಈ ಒಂದು ಆಯುಷ್ಮಾನ್ ಖುರಾನಾ ಅವರನ್ನು ಫಿಟ್ ಇಂಡಿಯಾ ಐಕಾನ್ ಆಗಿ ನೇಮಕವನ್ನು ಮಾಡಿರುವಂಥದ್ದು. ಏನಿದು ಹಾಗಿದ್ರೆ ಫಿಟ್ ಇಂಡಿಯಾ ಅಂತಕ್ಕಂಥದ್ದು ನಾಗರಿಕರು ತಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ನೀಡಲಿಕ್ಕೋಸ್ಕರ ಪ್ರೇರೇಪಿಸ್ತಕ್ಕಂತಹ ಗುರಿಯನ್ನು ಹೊಂದಿರುವಂತಹ ಒಂದು ಸಂಸ್ಥೆ ಅದು ಫಿಟ್ ಇಂಡಿಯಾ. ಹಾಗಾಗಿ ಈ ಒಂದು ಫಿಟ್ ಇಂಡಿಯಾಗೆ ಆಯುಷ್ಮಾನ್ ಖುರಾನಾ ಅವರನ್ನು ಈ ಒಂದು ಫಿಟ್ ಇಂಡಿಯಾ ಐಕಾನ್ ಆಗಿ ನೇಮಕವನ್ನು ಮಾಡಲಾಗಿರುವಂಥದ್ದು. ನೀವಿಲ್ಲಿ ಗಮನಿಸ್ಬೋದು, ಫಿಟ್ ಇಂಡಿಯಾ ಐಕಾನ್ ಆಗಿ ಆಯುಷ್ಮಾನ್ ಖುರಾನಾ ಅವರು ಇರುವಂಥದ್ದು. ಹಾಗಿದ್ರೆ ಏನಿದು ಫಿಟ್ ಇಂಡಿಯಾ ಆಂದೋಲನ, ಫಿಟ್ ಇಂಡಿಯಾ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಈ ಫಿಟ್ ಇಂಡಿಯಾ ಆಂದೋಲನವನ್ನು ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ನರೇಂದ್ರ ಮೋದಿಯವರು ಆಗಸ್ಟ್ 29, 2019 ರಾಷ್ಟ್ರದಾದ್ಯಂತ ಪ್ರಾರಂಭವನ್ನು ಮಾಡಿರುವಂತಹದ್ದು. ಈ ಒಂದು ಫಿಟ್ ಇಂಡಿಯಾ ಅಭಿಯಾನ ಭಾರತೀಯ ನಾಗರಿಕರಲ್ಲಿ ಫಿಟ್ನೆಸ್ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೋಸ್ಕರ ಸಮರ್ಪಿತವಾಗಿರುವಂಥದ್ದು. ಹಾಗಿದ್ರೆ ನಿಮಗೆ ಫಿಟ್ ಇಂಡಿಯಾ ಆಂದೋಲನದ ಗುರಿ ಉದ್ದೇಶ ಏನಂತ ಗೊತ್ತಾಯಿತು. ಹಾಗಿದ್ರೆ ನಾಗರಿಕರಲ್ಲಿ ಫಿಟ್ನೆಸ್ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂತಹದ್ದು ಈ ಒಂದು ಫಿಟ್ ಇಂಡಿಯಾ ಆಂದೋಲನದ ಗುರಿಯಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 45ನೇ ಪ್ರಶ್ನೆ, ಮಾರ್ಗನ್ ಸ್ಟ್ಯಾನ್ಲಿ ವರದಿ ಪ್ರಕಾರ ಭಾರತ ಯಾವ ವರ್ಷದ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಒಂದು ಮಾರ್ಗನ್ ಸ್ಟ್ಯಾನ್ಲಿ ಅಂತಕ್ಕಂತಹದ್ದು ಒಂದು ಕಂಪನಿ, ಈ ಒಂದು ಕಂಪನಿ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಆ ಒಂದು ಕಂಪನಿಯ ಪ್ರಕಾರ ಭಾರತ ಯಾವ ವರ್ಷದ ವೇಳೆಗೆ ವಿಶ್ವದ ಅತ್ಯಂತ ದೊಡ್ಡ ಬೃಹತ್ ಆರ್ಥಿಕತೆಯಾಗಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಯಾವ ವರ್ಷ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ 2026, ಆಪ್ಷನ್ ಬಿ 2027, ಆಪ್ಷನ್ ಸಿ 2028, ಆಪ್ಷನ್ ಡಿ 2029. ಹಾಗಿದ್ರೆ ಯಾವ ವರ್ಷದ ವೇಳೆಗೆ ವಿಶ್ವದ ಅತ್ಯಂತ ಬೃಹತ್ ಅಂದರೆ ವಿಶ್ವದ ಬೃಹತ್ ಆರ್ಥಿಕತೆಯನ್ನು ಹೊಂದ್ತಾ ಇದೆ ಭಾರತ ಅಂತ ನೋಡೋದಾದರೆ ಆಪ್ಷನ್ ಸಿ 2028 ವೇಳೆಗೆ ಭಾರತ ದೇಶ ವಿಶ್ವದ 3ನೇ ಅತಿ ದೊಡ್ಡದಾಗಿರತಕ್ಕಂತಹ ಬೃಹತ್ ಆರ್ಥಿಕತೆಯನ್ನು ಹೊಂದಲಿದೆ ಅಂತಕ್ಕಂತಹ ವರದಿಯನ್ನು ಮಾರ್ಗನ್ ಸ್ಟ್ಯಾನ್ಲಿ ವರದಿ ಬಿಡುಗಡೆ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಏನಿದು ವರದಿ ಅಂತ ನೋಡ್ತಾ ಹೋಗೋದಾದರೆ 2028 ವೇಳೆಗೆ ಭಾರತ ದೇಶ ಜಗತ್ತಿನಲ್ಲೇ 3ನೇ ಬೃಹತ್ ಆರ್ಥಿಕತೆಯನ್ನು ಹೊಂದಲಿರತಕ್ಕಂತಹ ರಾಷ್ಟ್ರವಾಗಲಿದೆ ಅಂತಕ್ಕಂಥದ್ದು ಈ ಮಾರ್ಗನ್ ಸ್ಟ್ಯಾನ್ಲಿ ಅವರ ವರದಿಯಾಗಿರುವಂಥದ್ದು. ಈ ಮಾರ್ಗನ್ ಸ್ಟ್ಯಾನ್ಲಿ ಅಂತಕ್ಕಂತಹದ್ದು ಜಾಗತಿಕ ಹಣಕಾಸು ಸೇವೆಗಳ ಕಂಪನಿ. ಮಾರ್ಗನ್ ಸ್ಟ್ಯಾನ್ಲಿ ಅಂತಕ್ಕಂತಹ ಒಂದು ಕಂಪನಿ ಏನಪ್ಪ ಅಂತಂದರೆ ಜಾಗತಿಕ ಹಣಕಾಸು ಸೇವೆಗಳ ಕಂಪನಿ. ಈ ಕಂಪನಿ ವರದಿಯನ್ನು ಮಾಡಿರುವಂಥದ್ದು. ಭಾರತ ಈ 2023 ಅಂದರೆ ಈ ಹಿಂದೆ 3.5 ಲಕ್ಷ ಕೋಟಿ ರೂಪಾಯಿ ಅಂದರೆ 5 ಲಕ್ಷ ಕೋಟಿ ಡಾಲರ್ ಮೊತ್ತದ ಆರ್ಥಿಕತೆಯನ್ನು ಹೊಂದಿತ್ತು. ಎಷ್ಟು? 3.5 ಲಕ್ಷ ಕೋಟಿ ಡಾಲರ್ಗಳು. ಈ 2026 ನೆಕ್ಸ್ಟ್ ಇಯರ್ ಏನಪ್ಪ ಅಂತಂದರೆ 4.7 ಲಕ್ಷ ಕೋಟಿ ಡಾಲರ್ಗೆ ಈ ಒಂದು ಆರ್ಥಿಕತೆ ತಲುಪಲಿದೆ. ಇನ್ನು ನೆಕ್ಸ್ಟ್ 2028 5.7 ಲಕ್ಷ ಕೋಟಿ ಡಾಲರ್ಗೆ ಏರಿಕೆ ಆಗ್ತಕ್ಕಂತಹ ಮೂಲದಲ್ಲಿ ಜರ್ಮನಿಯನ್ನು ಈ ಒಂದು 2028 ಹಿಂದಿಕ್ಕಲಿದೆ ಅಂತಕ್ಕಂಥದ್ದು ಈ ಒಂದು ಮಾರ್ಗನ್ ಸ್ಟ್ಯಾನ್ಲಿ ಅವರ ವರದಿಯಾಗಿರುವಂಥದ್ದು. ಈ ಪ್ರಸ್ತುತ ಭಾರತ ಅಮೇರಿಕಾ, ಚೀನಾ, ಜರ್ಮನಿ, ಜಪಾನ್ ನಂತರ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವಂಥದ್ದು. ಹಾಗಿದ್ರೆ ನಿಮಗೆ ಇಲ್ಲಿ ಗೊತ್ತಾಯಿತು ವಿಶ್ವದ ಟಾಪ್ 5 ಪ್ಲೇಸ್ನಲ್ಲಿರ್ತಕ್ಕಂತಹ ಆರ್ಥಿಕತೆಯನ್ನು ಹೊಂದಿರತಕ್ಕಂತಹ ದೇಶಗಳು ಯಾವುದು ಅಂತಂದು. ವಿಶ್ವದ ಟಾಪ್ ಪ್ಲೇಸ್ನಾಗಿರ್ತಕ್ಕಂತಹ ವಿಶ್ವದ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂತಹ ದೇಶ ಯಾವುದಪ್ಪ ಅಂತಂದರೆ ಅಮೇರಿಕಾ ದೇಶ. ನಂತರದ ಸ್ಥಾನದಲ್ಲಿ ಚೀನಾ ಇರುವಂಥದ್ದು, 3ನೇ ಸ್ಥಾನದಲ್ಲಿ ಜರ್ಮನಿ, 4ನೇ ಸ್ಥಾನದಲ್ಲಿ ಜಪಾನ್ ಇರುವಂಥದ್ದು, 5ನೇ ಸ್ಥಾನದಲ್ಲಿ ಭಾರತ ಇರುವುದನ್ನು ನಾವಿಲ್ಲಿ ಗಮನಿಸುವಂಥದ್ದು.
2028ರ ವೇಳೆಗೆ ಈ ಜರ್ಮನಿಯನ್ನು ಹೊಡೆದುರುಳಿಸ್ತಕ್ಕಂತಹ ಕೆಲಸವನ್ನು ಭಾರತ ಮಾಡಿ 2028ರ ವೇಳೆಗೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತಕ್ಕಂಥದ್ದು ಈ ಒಂದು ವರದಿಯನ್ನು ತಿಳಿಯಬಹುದಾಗಿದೆ. 2026ರಲ್ಲಿ 2026ರೊಳಗೆ ಆರ್ಥಿಕತೆಯಲ್ಲಿ ಜಪಾನನ್ನು ಅಂದರೆ 2026 ನೆಕ್ಸ್ಟ್ ಇಯರ್ ಏನು ಮಾಡ್ತಪ್ಪ ಅಂದರೆ ಜಪಾನ್ನ ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಭಾರತ ದೇಶ ಹೊಂದಲಿದೆ. ನೆಕ್ಸ್ಟು 2028ರೊಳಗೆ ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಈ ಒಂದು ಭಾರತ ಹೊಂದಲಿದೆ ಅಂತಕ್ಕಂಥದ್ದು ವರದಿಯಿಂದ ತಿಳಿದು ಬಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 46ನೇ ಪ್ರಶ್ನೆ, ಇತ್ತೀಚೆಗೆ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇತ್ತೀಚೆಗೆ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಹಾಗಿದ್ರೆ ಆ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ವಿನೋದ್ ಕುಮಾರ್ ಶುಕ್ಲಾ, ಆಪ್ಷನ್ ಬಿ ಪ್ರತಿಭಾ ರಾಯ್, ಆಪ್ಷನ್ ಸಿ ಮಹೇಂದ್ರ ಪಟ್ನಾಯಕ್, ಆಪ್ಷನ್ ಡಿ ಶಿವಂ ದ್ವಿವೇದಿ. ಹಾಗಿದ್ರೆ ಯಾರು ಈ ಒಂದು 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ ನೋಡೋದಾದರೆ ವಿನೋದ್ ಕುಮಾರ್ ಶುಕ್ಲಾ, ಆಪ್ಷನ್ ಎ ವಿನೋದ್ ಕುಮಾರ್ ಶುಕ್ಲಾರವರು ಈ ಒಂದು 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 2025ನೇ ಸಾಲಿನಲ್ಲಿ ಪಡ್ಕೊಂಡಿರುವಂಥದ್ದು. ಹಾಗಿದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದರೆ ನಾವಿಲ್ಲಿ ನೋಡ್ಬೋದು, ಇವರೇ ವಿನೋದ್ ಕುಮಾರ್ ಶುಕ್ಲಾರವರ ಭಾವಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟು ವಿನೋದ್ ಕುಮಾರ್ ಶುಕ್ಲಾರವರು ಛತ್ತೀಸ್ಗಢದ ಸಣ್ಣ ಕಥೆಗಾರರು. ಈ ವಿನೋದ್ ಕುಮಾರ್ ಶುಕ್ಲಾ ಇದ್ದಾರಲ್ಲ, ಇವರು ಛತ್ತೀಸ್ಗಢದ ಸಣ್ಣ ಕಥೆಗಾರರಾಗಿರುವಂಥದ್ದು. ಅಷ್ಟೇ ಅಲ್ಲ, ಇವರೊಬ್ಬ ಹಿಂದಿ ಸಾಹಿತ್ಯ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನೀಡುವಂಥದ್ದು. ಈ ಸಾಹಿತ್ಯಕ್ಕಾಗಿ ಅತ್ಯುನ್ನತ ಪ್ರಶಸ್ತಿಯನ್ನು ಈ ಒಂದು ಛತ್ತೀಸ್ಗಢ ರಾಜ್ಯ ಇದೆಯಲ್ಲ, ಇದು ಮೊದಲ ಬಾರಿಗೆ ಪಡ್ಕೊಂಡಿರುವಂಥದ್ದು. ಇದುವರೆಗೆ ಈ ಸಾಹಿತ್ಯಕ್ಕಾಗಿ ನೀಡ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಛತ್ತೀಸ್ಗಢ ರಾಜ್ಯಕ್ಕೆ ದೊರಕಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಈ ವಿನೋದ್ ಕುಮಾರ್ ಶುಕ್ಲಾರವರ ಪ್ರಮುಖವಾಗಿರ್ತಕ್ಕಂತಹ ಕೃತಿ ಯಾವುದಪ್ಪ ಅಂತಂದರೆ ದೀವಾರ್ ಮೇ ಏಕೆ ಕಿಡಿಕಿ ರಹತೀತಿ ಅಂತಕ್ಕಂತಹ ಕೃತಿಗೆ 1999ರೊಳಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಈ ಒಂದು ಇದು ವಿನೋದ್ ಕುಮಾರ್ ಶುಕ್ಲಾರವ್ರು ಏನು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರಲ್ಲ, ಈ ವಿನೋದ್ ಕುಮಾರ್ ಶುಕ್ಲಾರವ್ರು ಪಡ್ಕೊಳ್ಳೋ ಮೂಲಕ ಹಿಂದಿ ಸಾಹಿತಿಗೆ 12ನೇ ಸಾಹಿತಿ ಇವರಾಗಿರುವಂಥದ್ದು. ಅಂದರೆ ಇದುವರೆಗೂ ಈ ಒಂದು ಹಿಂದಿ ಭಾಷೆಗೆ 11 ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು. ಆ ಮೂಲಕ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಹಿಂದಿ ಭಾಷೆ ಪಡ್ಕೊಂಡಿರುವಂಥದ್ದು. ನಂತರ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೋಡೋದಾದರೆ ಇದು ಜ್ಞಾನಪೀಠ ಪ್ರಶಸ್ತಿ ಇದು ವಾಗ್ದೇವಿ ಚಿತ್ರವನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ಹಾಗಿದ್ರೆ ಏನಿದು ಜ್ಞಾನಪೀಠ ಪ್ರಶಸ್ತಿ ಅಂತ ನೋಡ್ತಾ ಹೋಗೋದಾದರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿನ 1961ರೊಳಗೆ ಸ್ಥಾಪನೆಯನ್ನು ಮಾಡಲಾಗಿರುವಂಥದ್ದು. 1961ರೊಳಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿನ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ನೀಡುವಂಥದ್ದು. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹು ಜೈನ್ ಅಂತಕ್ಕಂಥವ್ರು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈ ಒಂದು ಜ್ಞಾನಪೀಠ ಪ್ರಶಸ್ತಿಯ ಮೊತ್ತ ಎಷ್ಟಿದೆಯಪ್ಪ ಅಂದರೆ 11 ಲಕ್ಷ ರೂಪಾಯಿ ಅಷ್ಟು ನಗದನ್ನು ಹೊಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತು ವಾಗ್ದೇವಿಯ ಕಂಚಿನ ಪ್ರತಿಮೆ, ನಾವು ಈ ಹಿಂದಿನ ಚಿತ್ರಗಳನ್ನು ನೋಡಿದ್ವಿ, ವಾಗ್ದೇವಿಯ ಕಂಚಿನ ಚಿತ್ರವನ್ನು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವಾಗ ನೀಡಲಾಗುವಂಥದ್ದು. ಹಾಗಾದರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹತೆ ಏನು ಇರಬೇಕು ಅಂತ ಅನ್ನೋದಾದರೆ ಅವರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ತಿಳಿಸಿರ್ತಕ್ಕಂತಹ 22 ಅಧಿಕೃತ ಭಾಷೆಗಳಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆಯನ್ನು ಮಾಡಿರಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು, ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡೋದೇ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದಂಥವ್ರಿಗೆ. ಹಾಗಾಗಿ ಆ ಒಂದು ಅಧಿಕೃತ ಭಾಷೆ ಏನು 22 ಭಾಷೆಗಳಿದ್ದಾವಲ್ಲ, ಆ 22 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಸಾಹಿತ್ಯವನ್ನು ರಚನೆ ಮಾಡಿರಬೇಕು. ಅಂಥವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುವಂಥದ್ದು. ಈ ಒಂದು ಪ್ರಶಸ್ತಿಯನ್ನು
ಪ್ರಶಸ್ತಿಯನ್ನು 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ, ನಿಮಗೆಲ್ಲರೂ ಗೊತ್ತಿರುವಂತೆ 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಆರಂಭವಾಗಿರುವಂಥದ್ದು. 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಸಾಹಿತಿ ಆಗಿರ್ತಕ್ಕಂಥ ಶಂಕರ್ ಕುರುಪ್ ಅವರು ಪಡ್ಕೊಂಡಿರುವಂಥದ್ದು. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತ ಕೂಡ ಕೇಳ್ಬೋದು, ಅಥವಾ ಯಾವ ಭಾಷೆಯ ಸಾಹಿತ್ಯ ಅಂತ ಕೂಡ ಕೇಳ್ಬೋದು. ಮಲಯಾಳಂ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವರು ಯಾರು? ಶಂಕರ್ ಕುರುಪ್ರವರು. ಅದೇ ರೀತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಆಗ್ಬೋದು. ಅವರೇ ಆಶಾಪೂರ್ಣದೇವಿ. ಈ ಆಶಾಪೂರ್ಣದೇವಿಯವರಿಗೆ 1976ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಈ ಆಶಾಪೂರ್ಣದೇವಿ ಬಂಗಾಳಿ ಸಾಹಿತಿ. ಇವರು ಬಂಗಾಳಿ ಸಾಹಿತ್ಯವನ್ನು ರಚನೆಯನ್ನು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು 2023 ಅಂದರೆ ಈ ಹಿಂದೆ 2023ರೊಳಗೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಇಬ್ಬರು ವ್ಯಕ್ತಿಗಳಿಗೆ ಜಂಟಿಯಾಗಿ ನೀಡಲಾಗಿರುವಂಥದ್ದು. ಹಾಗಿದ್ರೆ ಆ ಇಬ್ಬರು ವ್ಯಕ್ತಿಗಳು ಯಾರು ಅಂತ ನೋಡೋದಾದರೆ ರಾಮಚಂದ್ರ ಭದ್ರಾಚಾರ್ಯ ಮತ್ತು ಸಂಪೂರ್ಣ ಸಿಂಗ್ ಗುಲ್ಜಾರ್ ಅಂತಕ್ಕಂಥವರಿಗೆ ಜಂಟಿಯಾಗಿ ಈ ಒಂದು 2023ನೇ ಸಾಲಿನೊಳಗೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಹಾಗಿದ್ರೆ ಕರ್ನಾಟಕದ ಜ್ಞಾನಪೀಠ ಪುರಸ್ಕೃತರನ್ನು ನಾವಿಲ್ಲಿ ನೋಡೋದಾದರೆ ಕನ್ನಡದ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಿಮಗೆ ಗೊತ್ತಿರುವಂಥದ್ದು ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಇವರಿಗೆ 1967ರೊಳಗೆ ಇವರ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂತಹ ಕೃತಿಗೆ ಏನು ಮಾಡಿದಾರಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ 1973ರಲ್ಲಿ ಅವರ 4 ತಂತಿ ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ಕನ್ನಡದ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತರವರಿಗೆ 1977ರಲ್ಲಿ ಅವರ ಮೂಕಜ್ಜಿಯ ಕನಸುಗಳು ಅಂತಕ್ಕಂತಹ ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 4ನೇ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು. ಅವರಿಗೆ 1983ರಲ್ಲಿ ಅವರ ಚಿಕ್ಕ ವೀರ ರಾಜೇಂದ್ರ ಅಂತಕ್ಕಂತಹ ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ಕನ್ನಡದ 5ನೇ ಜ್ಞಾನಪೀಠ ಪ್ರಶಸ್ತಿ ಅದು ವಿಕ್ರು ಗೋಕಾಕ್ರವರಿಗೆ, ವಿನಾಯಕ ಕೃಷ್ಣ ಗೋಕಾಕ್ ಇವರಿಗೆ 1990ರೊಳಗೆ ಇವರ ಪ್ರಮುಖ ಕೃತಿ ಭಾರತ ಸಿಂಧು ರಶ್ಮಿ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು UR ಅನಂತಮೂರ್ತಿ ಕನ್ನಡದ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು. ಇವರಿಗೆ 1994ರೊಳಗೆ ಅವರ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಇನ್ನು ನೆಕ್ಸ್ಟು ಕನ್ನಡದ 7ನೇ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ರವ್ರಿಗೆ 1994ರೊಳಗೆ ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂಥದ್ದು. ಇನ್ನು ಕರ್ನಾಟಕದ 8ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ರವರಿಗೆ ಅವರ ಸಮಗ್ರ ಸಾಹಿತ್ಯಕ್ಕೆ 2010ರೊಳಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ನಾನು ಹೇಳಿದೆ ನಿಮಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮೊದಲ ಭಾಷೆ ಯಾವುದಪ್ಪ ಅಂದರೆ ಹಿಂದಿ ಭಾಷೆ. ಈ ಹಿಂದಿ ಭಾಷೆಗೆ ಇದುವರೆಗೆ 11 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ವು. ಇವಾಗ ನಾವು ನೋಡಿದ್ವಿ ವಿನೋದ್ ಕುಮಾರ್ ಶುಕ್ಲಾರವ್ರನ್ನ ಸೇರಿಸ್ಕೊಂಡು ಇದುವರೆಗೆ 12 ಜ್ಞಾನಪೀಠ ಪ್ರಶಸ್ತಿಗಳು ಈ ಒಂದು ಹಿಂದಿ ಭಾಷೆಗೆ ದೊರಕಿರುವಂಥದ್ದು. ಇನ್ನು ನೆಕ್ಸ್ಟು ಕನ್ನಡ ಭಾಷೆಗೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿರುವಂಥದ್ದು. ಅದು ಯಾವಾಗ ಕನ್ನಡಕ್ಕೆ ದೊರೆತಕ್ಕಂಥ ಕೊನೆಯ ಜ್ಞಾನಪೀಠ ಪ್ರಶಸ್ತಿ ಯಾವುದಪ್ಪ ಅಂತಂದರೆ 2010 ಅದು ಚಂದ್ರಶೇಖರ್ ಕಂಬಾರ್ರವರಿಗೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 47ನೇ ಪ್ರಶ್ನೆ, ಭೂಕಂಪ ಪೀಡಿತ ಮಯನ್ಮಾರ್ಗೆ ಮಾನವೀಯ ನೆರವು ಮತ್ತು ಪರಿಹಾರ ಸಾಮಗ್ರಿಗಳನ್ನು ನೀಡಲು ಭಾರತವು ಆರಂಭಿಸಿದ ಆಪರೇಷನ್ ಯಾವುದು? ಇತ್ತೀಚೆಗೆ ಮಯನ್ಮಾರ್ ದೇಶದಲ್ಲಿ ಭೂಕಂಪ ಸಂಭವಿಸಿರುವಂಥದ್ದು. ಆ ಒಂದು ಭೂಕಂಪ ಪೀಡಿತ ಮಯನ್ಮಾರ್ ದೇಶಕ್ಕೆ ಮಾನವೀಯ ನೆರವನ್ನು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಒದಗಿಸಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಆಪರೇಷನನ್ನು ಕೈಗೊಂಡಿರುವಂಥದ್ದು. ಹಾಗಿದ್ರೆ ಆ ಆಪರೇಷನ್ನ ಹೆಸರೇನು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಆಪರೇಷನ್ ರಾಹತ್, ಆಪ್ಷನ್ ಬಿ ಆಪರೇಷನ್ ಮೈತ್ರಿ, ಆಪ್ಷನ್ ಸಿ
ಆಪರೇಷನ್ ಬ್ರಹ್ಮ, ಆಪ್ಷನ್ ಡಿ ಆಪರೇಷನ್ ದೋಸ್ತ್. ಹಾಗಿದ್ರೆ ಯಾವ ಒಂದು ಆಪರೇಷನ್ನ ಭಾರತ ಸರ್ಕಾರ ಕೈಗೊಳ್ತು ಅಂತಕ್ಕಂಥದ್ದು ನೋಡೋದಾದರೆ ಆಪರೇಷನ್ ಬ್ರಹ್ಮ, ಆಪ್ಷನ್ ಸಿ ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು. ಹಾಗಿದ್ರೆ ಏನಿದು ಆಪರೇಷನ್ ಬ್ರಹ್ಮ ಅಂತ ನಾವು ನೋಡ್ತಾ ಹೋಗೋಣ. ನೀವಿಲ್ಲಿ ಚಿತ್ರವನ್ನು ಗಮನಿಸ್ಬೋದು. ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು ಈ ಒಂದು ಮಯನ್ಮಾರ್ ದೇಶಕ್ಕೆ ಭೂಕಂಪ ಸಂಭವಿಸಿದಾಗ ಮಾನವೀಯ ನೆರವು ನೀಡಲಿಕ್ಕೋಸ್ಕರ ಆರಂಭಿಸಿರ್ತಕ್ಕಂತಹ ಒಂದು ಆಪರೇಷನ್. ಈ ಭೂಕಂಪ ಪೀಡಿತ ಮಯನ್ಮಾರ್ ದೇಶಕ್ಕೆ ನೆರವನ್ನು ನೀಡಿರ್ತಕ್ಕಂತಹ ಮೊದಲ ದೇಶ ಯಾವುದಪ್ಪ ಅಂದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. 2025 ಮಯನ್ಮಾರ್ಗೆ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಏನು ಮಾಡ್ತಪ್ಪ ಅಂತಂದರೆ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಒಂದು ವಿಪತ್ತು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಆಪರೇಷನ್ ಬ್ರಹ್ಮ ಅಂತ ಕರೀತಾರೆ. ಆಪರೇಷನ್ ಬ್ರಹ್ಮ ಅಂತ ಕರೆಯುವಂಥದ್ದು ನೀವಿಲ್ಲಿ ಗಮನಿಸ್ಬೋದು. ಭಾರತದ ಪೂರ್ವ ಭಾಗ ಈ ಒಂದು ಭಾಗದಲ್ಲಿ ನಾನು ಇಲ್ಲಿ ತೋರಿಸಿದನಲ್ಲ, ಈ ಒಂದು ಭಾಗ ಇದು ಮಯನ್ಮಾರ್ ದೇಶ, ಭಾರತದ ನೆರೆಯ ರಾಷ್ಟ್ರ. ಈ ಮಯನ್ಮಾರ್ನ ಈ ಹಿಂದಿನ ಹೆಸರೇನಪ್ಪ ಅಂತಂದರೆ ಬರ್ಮಾ ಅಂತಕ್ಕಂಥದ್ದು ಈ ಒಂದು ಮಯನ್ಮಾರ್ನ ಈ ಹಿಂದಿನ ಹೆಸರಾಗಿರುವಂಥದ್ದು. ಇತ್ತೀಚೆಗೆ ಇದನ್ನು ಮಯನ್ಮಾರ್ ಅಂತಂದು ಕರೆಯುವಂಥದ್ದು. ಮಯನ್ಮಾರ್ ಒಳಗೆ ಇತ್ತೀಚೆಗೆ ಏನಾಗಿತ್ತಪ್ಪ ಅಂದರೆ ಮಾರ್ಚ್ 28ನೇ ತಾರೀಕು ಏನಾಗಿತ್ತಪ್ಪ ಅಂತಂದರೆ ಸುಮಾರು 80 ಸೆಕೆಂಡ್ಗಳ ಕಾಲ 7.7 ತೀವ್ರತೆಯೊಳಗೆ ಭೂಕಂಪ ಸಂಭವಿಸಿರುವಂಥದ್ದು ನೀವಿಲ್ಲಿ ನೋಡ್ಬೋದು. ಮಯನ್ಮಾರ್ನ ರಾಜಧಾನಿ ಯಾವುದಪ್ಪ ಅಂದರೆ ನೈಪಿತಾವ್ ಅಂತಕ್ಕಂಥದ್ದು ಈ ಒಂದು ಮಯನ್ಮಾರ್ನ ರಾಜಧಾನಿ ಆಗಿರುವಂಥದ್ದು. ಹಾಗಿದ್ರೆ ಭೂಕಂಪ ಅಂದ್ರೇನು? ಭೂಮಿ ಕಂಪಿಸೋದು, ಸಿಂಪಲ್ ಆಗಿ ಹೇಳಿದ್ರೆ ಭೂಮಿ ಕಂಪಿಸೋದು ಅಥವಾ ಭೂಮಿ ನಡುಗುವಂತಹ ಸಂಭವ, ಅದಕ್ಕೇನಂತ ಕರೀತಾರಪ್ಪ ಅಂದರೆ ಭೂಕಂಪ. ಭೂಮಿಯ ಹೊರಪದರದಲ್ಲಿ ಉಂಟಾಗುವಂತಹ ತೀವ್ರತರ ನಡುಕವನ್ನು ಏನಂತ ಕರೀತಾರೆ? ಭೂಕಂಪ ಅಂತ ಕರೀತಾರೆ. ಈ ಒಂದು ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮ್ಯಾಗ್ನಿಟ್ಯೂಡ್ ಮಾಪನದ ಮೂಲಕ ಅಳೆಯಲಾಗ್ತದೆ. ಯಾವ ಮಾಪಕ? ರಿಕ್ಟರ್ ಮ್ಯಾಗ್ನಿಟ್ಯೂಡ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನೀವಿಲ್ಲಿ ಈ ಒಂದು ಚಿತ್ರವನ್ನು ಗಮನಿಸ್ಬೋದು. ನಾವು ಇದನ್ನು ಭೂಮಿ ಅಂತ ತಿಳ್ಕೊಂಡ್ವಿ ಅಂತಂದರೆ, ಇದನ್ನ ಭೂಮಿ ಅಂತ ನಾವು ಅರ್ಥೈಸ್ಕೊಂಡ್ವಿ ಅಂತ ಅಂದರೆ, ಭೂಕಂಪ ಸಂಭವಿಸಿದಾಗ ಆ ಒಂದು ಭೂಕಂಪ ಉಂಟಾದಾಗ ಭೂಮಿಯ ಒಳಭಾಗದ ನಿಖರವಾಗಿರ್ತಕ್ಕಂತಹ ಸ್ಥಳಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಹೈಪೋ ಸೆಂಟರ್ ಅಥವಾ ಫೋಕಸ್ ಅಥವಾ ಕೇಂದ್ರ ಬಿಂದು ಅಂತ ಕರಿತೀವಿ. ಇಲ್ಲಿ ನಾವು 2 ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಂದು ಹೈಪೋ ಸೆಂಟರ್, ಇನ್ನೊಂದು ಎಪಿಕ್ ಸೆಂಟರ್ ಅಂತಕ್ಕಂತಹದ್ದು. ಈ ಭೂಕಂಪ ಉಂಟಾದಾಗ ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಒಳಭಾಗದಲ್ಲಿ ನಿಖರವಾಗಿರ್ತಕ್ಕಂತಹ ಸ್ಥಳ ಏನೈತಲ್ಲ ಅದಕ್ಕೆ ಹೈಪೋ ಸೆಂಟರ್ ಅಂತ ಕರಿತೀವಿ. ಈ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಭೂಕಂಪ ಉಂಟಾಯ್ತಲ್ಲ, ಆ ಭೂಕಂಪ ಉಂಟಾಗಿರ್ತಕ್ಕಂತಹ ಬಿಂದುವಿಗೆ ಸಮೀಪದಲ್ಲಿ ಭೂಮಿಯ ಮೇಲ್ಮೈನಲ್ಲಿರ್ತಕ್ಕಂತಹ ಬಿಂದುವಿಗೆ ಏನಂತ ಕರೀತಾರಪ್ಪ ಅಂದರೆ ಎಪಿ ಸೆಂಟರ್. ಅಂದರೆ ಭೂಮಿ ಈ ಒಂದು ಪ್ಲೇಸ್ನೊಳಗೆ ಏನು ಭೂಕಂಪ ಆಗಿದೆ ಅಂತಂದರೆ ಈ ಒಂದು ಸ್ಥಳಕ್ಕೆ ಸಮೀಪವಾಗಿರ್ತಕ್ಕಂಥ ಭೂಮಿಯ ಮೇಲ್ಮೈನ ಬಿಂದುಗೆ ಏನಂತ ಕರೀತಾರಪ್ಪ ಅಂತಂದರೆ ಎಪಿ ಸೆಂಟರ್ ಅಥವಾ ಊಹಾ ಕೇಂದ್ರ ಅಂತ ಕರೆಯುವಂಥದ್ದು. ನಾವು ಅವಾಗಲೇ ಆಪ್ಷನ್ಗಳನ್ನು ನೋಡುವಾಗ ಕೆಲವೊಂದು ಆಪರೇಷನ್ಗಳನ್ನು ನೋಡಿದ್ವಿ. ಹಾಗಿದ್ರೆ ಆ ಆಪರೇಷನ್ ಏನಪ್ಪ ಅಂದರೆ ಆಪರೇಷನ್ ರಾಹತ್ ಅಂತಕ್ಕಂತಹದ್ದು 2013 ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಒಂದು ಆಪರೇಷನ್. 2013 ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿತ್ತು. ಆ ಪ್ರವಾಹಕ್ಕೋಸ್ಕರ ಮಾಡಿಕೊಂಡಿರ್ತಕ್ಕಂತಹ ಒಂದು ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ರಾಹತ್. ಇನ್ನು ಆಪರೇಷನ್ ಮೈತ್ರಿ ಇದು ಕೂಡ 2017 ನೇಪಾಳದಲ್ಲಿ ತೀವ್ರವಾಗಿರ್ತಕ್ಕಂತಹ ಭೂಕಂಪ ಉಂಟಾಗಿತ್ತು. ಹಾಗಾಗಿ ಭಾರತ ಸರ್ಕಾರ ಈ ಒಂದು ಆಪರೇಷನ್ ಮೈತ್ರಿ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂಥದ್ದು. ಇನ್ನು ನೆಕ್ಸ್ಟು ಆಪರೇಷನ್ ದೋಸ್ತ್ ಅಂತಕ್ಕಂಥದ್ದು 2023 ಟರ್ಕಿ ಮತ್ತು ಸಿರಿಯಾ ದೇಶದೊಳಗೆ ಭೂಕಂಪ ಸಂಭವಿಸಿತು. ಆ ದೇಶಗಳಿಗೆ ನೆರವನ್ನು ನೀಡಲಿಕ್ಕೋಸ್ಕರ ಆಪರೇಷನ್ ದೋಸ್ತ್ ಅಂತಕ್ಕಂತಹ ಒಂದು ಆಪರೇಷನ್ನ ಭಾರತ ಸರ್ಕಾರ ಕೈಗೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 48ನೇ ಪ್ರಶ್ನೆ, ಬಿಮ್ಸ್ಟೆಕ್ನ 6ನೇ ಶೃಂಗಸಭೆ ಈ ಕೆಳಗಿನ ಯಾವ ಸ್ಥಳದಲ್ಲಿ 2025 ಏಪ್ರಿಲ್ 4 ಜರುಗಿತು? ಅಂದರೆ ಇತ್ತೀಚೆಗೆ 2025 ಏಪ್ರಿಲ್ 4 ಬಿಮ್ಸ್ಟೆಕ್ನ 6ನೇ ಶೃಂಗಸಭೆ ಜರುಗಿರುವಂಥದ್ದು. ಹಾಗಿದ್ರೆ ಆ ಒಂದು ಶೃಂಗಸಭೆ ಎಲ್ಲಿ ಜರುಗಿತು ಅಥವಾ ಎಲ್ಲಿ ನಡೀತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ
ಶ್ರೀಲಂಕಾ. ಹಾಗಿದ್ರೆ ಯಾವ ಒಂದು ಸ್ಥಳದಲ್ಲಿ ಈ ಒಂದು ಶೃಂಗಸಭೆ ಜರುಗಿತು ಅಂತ ನೋಡೋದಾದರೆ ಆಪ್ಷನ್ ಸಿ ಏನಪ್ಪ ಅಂತಂದರೆ ಆಪ್ಷನ್ ಸಿ ಥೈಲ್ಯಾಂಡ್. ಈ ಥೈಲ್ಯಾಂಡ್ನ ರಾಜಧಾನಿಯಾಗಿರ್ತಕ್ಕಂತಹ ಬ್ಯಾಂಕಾಕಲ್ಲಿ, ಥೈಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂದರೆ ಬ್ಯಾಂಕಾಕ್ ಒಳಗೆ ಈ ಬಿಮ್ಸ್ಟೆಕ್ನ 6ನೇ ಶೃಂಗಸಭೆ ಜರುಗಿರುವಂಥದ್ದು. ಹಾಗಿದ್ರೆ ಏನಿದು ಬಿಮ್ಸ್ಟೆಕ್ನ ಶೃಂಗಸಭೆ ಅಂತ ನೋಡ್ತಾ ಹೋಗೋದಾದರೆ, ಬಿಮ್ಸ್ಟೆಕ್ನ 6ನೇ ಶೃಂಗಸಭೆ ಏಪ್ರಿಲ್ 4, 2025 ಈ ಥೈಲ್ಯಾಂಡ್ನ ರಾಜಧಾನಿಯಾಗಿರ್ತಕ್ಕಂತಹ ಬ್ಯಾಂಕಾಕ್ ನಗರದಲ್ಲಿ ಜರುಗಿರುವಂಥದ್ದು. ಈ ಒಂದು ಬಿಮ್ಸ್ಟೆಕ್ನ 6ನೇ ಶೃಂಗಸಭೆಯ ಧ್ಯೇಯವಾಕ್ಯ ಅಥವಾ ಮೋಟೋ ಏನಪ್ಪ ಅಂತಂದರೆ ಸಮೃದ್ಧ, ಸ್ಥಿತಿಸ್ಥಾಪಕ ಮತ್ತು ಮುಕ್ತ ಅಂತಕ್ಕಂಥದ್ದು. ಏನು ಸಮೃದ್ಧ, ಸ್ಥಿತಿಸ್ಥಾಪಕ ಮತ್ತು ಮುಕ್ತ ಅಂತಕ್ಕಂಥದ್ದು ಈ ಒಂದು 6ನೇ ಶೃಂಗಸಭೆಯ ಧ್ಯೇಯವಾಕ್ಯವಾಗಿರುವಂಥದ್ದು. ಈ ಒಂದು ಬಿಮ್ಸ್ಟೆಕ್ನ 6ನೇ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಭಾಗವಹಿಸಿರುವಂಥದ್ದು. ಈ ಒಂದು ಬಿಮ್ಸ್ಟೆಕ್ನ 6ನೇ ಶೃಂಗಸಭೆಯಲ್ಲಿ ಭಾಗವಹಿಸಿರತಕ್ಕಂತಹ ನರೇಂದ್ರ ಮೋದಿಯವರು ಬಿಮ್ಸ್ಟೆಕ್ಕನ್ನು ಬಲಪಡಿಸಲಿಕ್ಕೋಸ್ಕರ 21 ಅಂಶಗಳ ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ಆ್ಯಕ್ಷನ್ ಪ್ಲ್ಯಾನನ್ನು ಘೋಷಣೆಯನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಏನಿದು ಬಿಮ್ಸ್ಟೆಕ್ ಅಂತ ನೋಡಿದ್ರೆ, ನಾವು ಹಿಂದಿನ ತರಗತಿ ಒಳಗೆ ಆಲ್ರೆಡಿ ಬಿಮ್ಸ್ಟೆಕ್ನ ಬಗ್ಗೆ ನೋಡಿದ್ವಿ. ಬಿಮ್ಸ್ಟೆಕ್ ಏನಿದು ಅಂತ ನೋಡಿದ್ರೆ, ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿ ಉಪಕ್ರಮ, ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕೂಡ ಕರೆಯಲಾಗ್ತದೆ. ಈ ಒಂದು ಬಿಮ್ಸ್ಟೆಕ್ಕನ್ನು 1997 ಜೂನ್ 6 ಸ್ಥಾಪನೆಯನ್ನು ಮಾಡಲಾಗಿರುವಂಥದ್ದು. ಈ ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಬಾಂಗ್ಲಾದೇಶದ ರಾಜಧಾನಿಯಾಗಿರ್ತಕ್ಕಂತಹ ಢಾಕಾದಲ್ಲಿ. ಬಾಂಗ್ಲಾದ ರಾಜಧಾನಿ ಯಾವುದಾಗಿದ್ದರೆ ಢಾಕಾ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಬಿಮ್ಸ್ಟೆಕ್ನ ಕುರಿತಾಗಿ ಇನ್ನಷ್ಟು ನೋಡೋದಾದರೆ, ಇದು ಬಂಗಾಳ ಕೊಲ್ಲಿಯ ಗಡಿಯಲ್ಲಿರತಕ್ಕಂತಹ ದೇಶಗಳಲ್ಲಿ ರಾಜಕೀಯ ಭದ್ರತೆ, ಆರ್ಥಿಕ ಸಹಕಾರವನ್ನು ಬಲಪಡಿಸ್ತಕ್ಕಂತಹ ಉದ್ದೇಶವನ್ನು ಹೊಂದಿರುವಂಥದ್ದು. ಭಾರತದ ಪೂರ್ವ ಭಾಗಕ್ಕೆ ಬಂಗಾಳ ಕೊಲ್ಲಿ ಕಂಡುಬರ್ತದೆ. ಈ ಬಂಗಾಳ ಕೊಲ್ಲಿಯ ಗಡಿಯಲ್ಲಿರತಕ್ಕಂತಹ ದೇಶಗಳು ಸುಮಾರು 7-8 ದೇಶಗಳು ಕಂಡುಬರ್ತದೆ. ಆ ದೇಶಗಳಲ್ಲಿ ರಾಜಕೀಯ ಭದ್ರತೆಯನ್ನು ಮತ್ತು ಆರ್ಥಿಕ ಸಹಕಾರವನ್ನು ಬಲಪಡಿಸ್ತಕ್ಕಂತಹ ಉದ್ದೇಶವನ್ನು ಈ ಬಿಮ್ಸ್ಟೆಕ್ ಹೊಂದಿರುವಂಥದ್ದು. ಈ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 7 ಸದಸ್ಯ ರಾಷ್ಟ್ರಗಳು. ಆ 7 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ನೋಡ್ತಾ ಹೋಗೋದಾದರೆ, ಭಾರತ, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ್ ಮತ್ತು ಭೂತಾನ್ 7 ಸದಸ್ಯ ರಾಷ್ಟ್ರಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಬಿಮ್ಸ್ಟೆಕ್ನ ಪ್ರಸ್ತುತ ಮಹಾಕಾರ್ಯದರ್ಶಿ ಯಾರಿದ್ದಾರಪ್ಪ ಅಂದರೆ ಅವರು ಭಾರತದವರೇ ಇದ್ದಾರೆ. ಯಾರಪ್ಪ ಅಂದರೆ ಶ್ರೀ ಇಂದ್ರಮಣಿ ಪಾಂಡ್ಯರವರು ಪ್ರಸ್ತುತ ಈ ಒಂದು ಬಿಮ್ಸ್ಟೆಕ್ನ ಮಹಾಕಾರ್ಯದರ್ಶಿಯಾಗಿ ಇರುವಂತಹದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋದರೆ 49ನೇ ಪ್ರಶ್ನೆ, ಪ್ರಧಾನಿ ಮೋದಿ ಅವರಿಗೆ ಶ್ರೀಲಂಕಾ ದೇಶ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಪ್ರದಾನ ಮಾಡಿತು? ಅಂದರೆ ಇತ್ತೀಚೆಗೆ ಭಾರತದ ಪ್ರಧಾನಿ ಶ್ರೀಲಂಕಾಕ್ಕೆ ಭೇಟಿಯನ್ನು ನೀಡಿದರು. ಆ ಸಂದರ್ಭದೊಳಗೆ ಆ ಶ್ರೀಲಂಕಾ ದೇಶ ಯಾವ ಒಂದು ಪ್ರಶಸ್ತಿಯನ್ನು ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿತು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಶ್ರೀಲಂಕಾ ರತ್ನ, ಆಪ್ಷನ್ ಬಿ ಶಾಂತಿ ಭೂಷಣ, ಆಪ್ಷನ್ ಸಿ ಶ್ರೀಲಂಕಾ ಮಹಾರತ್ನ, ಆಪ್ಷನ್ ಡಿ ಮಿತ್ರ ವಿಭೂಷಣ ಅಂತಕ್ಕಂಥದ್ದು. ಹಾಗಿದ್ರೆ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಆಪ್ಷನ್ ಡಿ ಮಿತ್ರ ವಿಭೂಷಣ ಇದು ಶ್ರೀಲಂಕಾ ದೇಶ ಕೊಡಮಾಡತಕ್ಕಂತಹ ಒಂದು ಅತ್ಯುನ್ನತ ಪ್ರಶಸ್ತಿ ಆಗಿರುವಂಥದ್ದು. ಈ ಪ್ರಶಸ್ತಿ ವಿದೇಶಿಗರಿಗೆ ನೀಡತಕ್ಕಂತಹ ಒಂದು ಅತ್ಯುನ್ನತ ಪ್ರಶಸ್ತಿ. ಶ್ರೀಲಂಕಾ ದೇಶ ವಿದೇಶಿಗರಿಗೆ ನೀಡತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿ, ಅದುವೇ ಮಿತ್ರ ವಿಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. 2025 ಏಪ್ರಿಲ್ 5 ಮತ್ತು 6 ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀಲಂಕಾಕ್ಕೆ ಭೇಟಿಯನ್ನು ನೀಡಿದರು. ಆ ಸಂದರ್ಭದೊಳಗೆ ಆ ಶ್ರೀಲಂಕಾದ ಅಧ್ಯಕ್ಷರಾಗಿರ್ತಕ್ಕಂತಹ ಅನುರಾಗ್ ಕುಮಾರ್ ದಿಸ್ಸೆನಾಯಕ್ ಅವರ ಜೊತೆಗೆ ಹಲವಾರು ಒಪ್ಪಂದಗಳಿಗೆ ಇವರು ಪ್ರಧಾನಿ ಮೋದಿಯವರು ಸಹಿಯನ್ನು ಹಾಕಿರುವಂಥದ್ದು. ಆ ಸಂದರ್ಭದಲ್ಲಿ ಮೋದಿಯವರಿಗೆ ಶ್ರೀಲಂಕಾದ ಅತ್ಯುನ್ನತ ಪುರಸ್ಕಾರ ಅಥವಾ ಪ್ರಶಸ್ತಿಯಾಗಿರ್ತಕ್ಕಂತಹ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಹಾಗಿದ್ರೆ ನಾವು ಇಲ್ಲೇನು ನೋಡಿದ್ವಿ, ಶ್ರೀಲಂಕಾದ ಅಧ್ಯಕ್ಷರು ಯಾರು? ಅನುರಾಗ್ ಕುಮಾರ್ ದಿಸ್ಸೆನಾಯಕೆ ಅಂತಕ್ಕಂತಹದ್ದು. ಈ ಅನುರಾಗ್ ಕುಮಾರ್ ದಿಸ್ಸೆನಾಯಕರವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಹಾಗಿದ್ರೆ ಏನಿದು ಮಿತ್ರ ವಿಭೂಷಣ ಪ್ರಶಸ್ತಿ ಅಂತ ನೋಡೋದಾದರೆ,
ಮಿತ್ರ ವಿಭೂಷಣ ಪ್ರಶಸ್ತಿ. ಇದು ಶ್ರೀಲಂಕಾದ ಒಂದು ಅತ್ಯುನ್ನತ ಪ್ರಶಸ್ತಿ. ಅಷ್ಟೇ ಅಲ್ಲ, ಇದು ವಿದೇಶಿಗರಿಗೆ ಕೊಡಮಾಡಲಾಗ್ತಕ್ಕಂತಹ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥದ್ದು ಈ ಒಂದು ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು 2008ರಲ್ಲಿ ಮಹೀಂದ್ರ ರಾಜಪಕ್ಷೆರವರು ಸ್ಥಾಪನೆಯನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, 50ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ? ಇತ್ತೀಚೆಗೆ ಭಾರತದಲ್ಲಿ ಒಂದು ಮೊಟ್ಟ ಮೊದಲ ವರ್ಟಿಕಲ್ ಅಥವಾ ಲಂಬ ರೈಲ್ವೆ ಸೇತುವೆಯನ್ನು ನಿರ್ಮಾಣವನ್ನು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಆ ಒಂದು ಲಂಬ ರೈಲ್ವೆ ಸೇತುವೆ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ತಮಿಳುನಾಡಿನ ಸೇಲಂ, ಆಪ್ಷನ್ ಬಿ ತಮಿಳುನಾಡಿನ ರಾಮೇಶ್ವರಂ, ಆಪ್ಷನ್ ಸಿ ತಮಿಳುನಾಡಿನ ಕಡಲೂರು, ಆಪ್ಷನ್ ಡಿ ತಮಿಳುನಾಡಿನ ಚೆನ್ನೈ. ಹಾಗಿದ್ರೆ ಯಾವ ಒಂದು ಸ್ಥಳದಲ್ಲಿ ಈ ಒಂದು ವರ್ಟಿಕಲ್ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ ತಮಿಳುನಾಡಿನ ರಾಮೇಶ್ವರಂ ಅಂತಕ್ಕಂತಹ ಸ್ಥಳದಲ್ಲಿ ಈ ಒಂದು ಅಂದರೆ ಭಾರತದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ನಾವಿಲ್ಲಿ ಈ ಚಿತ್ರವನ್ನು ಗಮನಿಸೋದಾದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಸೇತುವೆಯನ್ನು ಪಂಬನ್ ಸೇತುವೆ ಅಂತ ಕೂಡ ಕರೆಯಲಾಗ್ತದೆ. ಅದನ್ನು ಪಂಬನ್ ಸೇತುವೆಯನ್ನು ಏನು ಮಾಡಿದ್ರಪ್ಪ ಅಂದರೆ ಉದ್ಘಾಟನೆಯನ್ನು ಮಾಡಿರುವಂಥದ್ದು. ತಮಿಳುನಾಡಿನ ರಾಮೇಶ್ವರಂ ಬಳಿಯ ಪಂಬನ್ನಲ್ಲಿ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಭಾರತದ ಪ್ರಧಾನಮಂತ್ರಿಗಳು ಉದ್ಘಾಟಿಸಿರುವಂತಹದ್ದನ್ನು ನಾವಿಲ್ಲಿ ಗಮನಿಸಬೇಕು. 2019ರೊಳಗೆ ಈ ನರೇಂದ್ರ ಮೋದಿಯವರು ಈ ಒಂದು ಪಂಬನ್ ರೈಲ್ವೆ ಸೇತುವೆಗೆ ಶಂಕುಸ್ಥಾಪನೆಯನ್ನು ಅವರೇ ನೆರವೇರಿಸಿರುವಂಥದ್ದು. ಈ ಒಂದು ಪಂಬನ್ ಸೇತುವೆ 2.8 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂಥದ್ದು. ಈ ಒಂದು ರೈಲ್ವೆ ಸೇತುವೆಗೆ ಸುಮಾರು 550 ಕೋಟಿ ರೂಪಾಯಿ ನಿರ್ಮಾಣ ವೆಚ್ಚ ಆಗಿರುವಂಥದ್ದು. 550 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಈ ಒಂದು ರೈಲ್ವೆ ಸೇತುವೆ ಸುಮಾರು ಗಂಟೆಗೆ 230 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯನ್ನು ಕೂಡ ತಡೆಯಬಲ್ಲದು. ಅಷ್ಟೇ ಅಲ್ಲ, ಇದು ಉನ್ನತ ದರ್ಜೆಯ ಉಕ್ಕನ್ನು ಈ ಒಂದು ರೈಲ್ವೆ ಸೇತುವೆಗೆ ಬಳಕೆಯನ್ನು ಮಾಡಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಇದು ಭಾರತದ ಮೊದಲ ಲಂಬ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆ ಆಗಿರುವಂಥದ್ದು, ಅಂದರೆ ವರ್ಟಿಕಲ್ ರೈಲ್ವೆ ಸೇತುವೆ ಆಗಿರುವಂಥದ್ದು. ಇದು ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರಮನ್ನು ತಮಿಳುನಾಡಿನ ಮುಖ್ಯ ಭಾಗದಲ್ಲಿರ್ತಕ್ಕಂತಹ ಮಂಡಪಂಗೆ ಸಂಪರ್ಕಿಸುವಂಥದ್ದು. ಅಂದರೆ ತಮಿಳುನಾಡಿನ ಮಂಡಪಂನಿಂದ ಪಂಬನ್ ದ್ವೀಪದಲ್ಲಿರ್ತಕ್ಕಂತಹ ರಾಮೇಶ್ವರಂಗೆ ಸಂಪರ್ಕವನ್ನು ಸಾಧಿಸತಕ್ಕಂತಹ ಈ ಒಂದು ವರ್ಟಿಕಲ್ ರೈಲ್ವೆ ಸೇತುವೆ, ಅದಕ್ಕೆ ಪಂಬನ್ ಸೇತುವೆ ಅಂತ ಕೂಡ ಕರೆಯಲಾಗ್ತದೆ. ನಾವೀಗ ಆಲ್ರೆಡಿ ಗಮನಿಸಿದ್ವಿ, ಈ ಒಂದು ಸೇತುವೆ ಉದ್ದ 2.8 ಕಿಲೋಮೀಟರ್ ಆಗಿರುವಂಥದ್ದು. ಈ ಒಂದು ಸೇತುವೆ ನಿರ್ಮಾಣಕ್ಕೆ 550 ಕೋಟಿ ರೂಪಾಯಿಗಳಷ್ಟು ಖರ್ಚು ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಈಗ ಆಲ್ರೆಡಿ ಬ್ರಿಟಿಷರ ಕಾಲದಲ್ಲಿ 1914ರ ಕಾಲದಲ್ಲಿ ಆರಂಭವಾಗಿರ್ತಕ್ಕಂತಹ ಭಾರತದ ಮೊದಲ ಸಮುದ್ರ ಸೇತುವೆ, ಆಲ್ರೆಡಿ ಇರತಕ್ಕಂತಹ ಸಮುದ್ರ ಸೇತುವೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ತಕ್ಕಂತಹ ಕೆಲಸ ಇತ್ತೀಚೆಗೆ ಆಗಿರುವಂತಹದ್ದು. ಈ ಒಂದು ಪಂಬನ್ ಸೇತುವೆಯನ್ನು ಇತ್ತೀಚೆಗೆ ಈ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ನವರು ನಿರ್ಮಾಣವನ್ನು ಮಾಡಿರುವಂಥದ್ದು. ಹಳೆ ಸೇತುವೆ ಈ ಆಲ್ರೆಡಿ ನೋಡಿದ್ವಲ್ಲ, ಈ 1914ರಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಸೇತುವೆ ಇರುತ್ತಲ್ಲ, ಆ ಸೇತುವೆಯಲ್ಲಿ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ರೈಲು ಚಲಿಸ್ತಾ ಇತ್ತು. ಈ ಹೊಸ ಸೇತುವೆ, ಈಗೇನು ಹೊಸದಾಗಿ ವರ್ಟಿಕಲ್ ರೈಲ್ವೆ ಸೇತುವೆ ಆಗಿದ್ದಿಲ್ಲ, ಆ ಒಂದು ಸೇತುವೆ ಮೇಲೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ರೈಲು ಚಲಿಸಬಹುದು ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಈ ಒಂದು ಸೇತುವೆ ನಿರ್ಮಾಣಕ್ಕೆ ತುಕ್ಕು ರಹಿತ ಉಕ್ಕನ್ನು ಬಳಸಲಾಗಿರುವಂಥದ್ದು. ಅಷ್ಟೇ ಅಲ್ಲ, ಪ್ಯಾಲಿಸಿಲೋಸ್ಪೇನ್ ಪೇಂಟನ್ನು ಈ ಒಂದು ರೈಲ್ವೆ ಸೇತುವೆಗೆ ಬಳಸಲಾಗಿರುವಂಥದ್ದು. ಇದರಿಂದ ಏನಾಗ್ತದಪ್ಪ ಅಂದರೆ ಸಮುದ್ರದ ವಾತಾವರಣದಲ್ಲಿಯೂ ಕೂಡ ಈ ಒಂದು ಸೇತುವೆ ಹೆಚ್ಚಿನ ಬಾಳಿಕೆ ಬರುವಂಥದ್ದು ಮತ್ತು ಕಡಿಮೆ ನಿರ್ವಹಣೆಗೆ ಸಾಕಾಗ್ತದೆ. ಈ ಒಂದು ಪ್ಯಾಲಿಸಿಲೋಸ್ಪೇನ್ ಪೇಂಟನ್ನು ಬಳಸಿರೋದ್ರಿಂದ ಹೆಚ್ಚಿನ ಒಂದು ಬಾಳಿಕೆ ಬರ್ತದೆ ಮತ್ತು ಕಡಿಮೆ ನಿರ್ವಹಣೆ ಸಾಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಸೇತುವೆಯ ಬಾಳಿಕೆ, ಅಂದರೆ ಈ ಒಂದು ಸೇತುವೆ ಸುಮಾರು 100 ವರ್ಷಗಳಷ್ಟು ಬಾಳಿಕೆ ಬರ್ತೈತೆ ಅಂತಲೂ ಕೂಡ ಅಂದಾಜನ್ನು ಹೊಂದಲಾಗಿರುವಂಥದ್ದು.
ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟು ಪಂಬನ್ ದ್ವೀಪ. ಪಂಬನ್ ದ್ವೀಪ ಅನ್ನು ಗಮನಿಸೋದಾದರೆ ಇದು ಭಾರತದ ಭೂಭಾಗ. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಶ್ರೀಲಂಕಾದ ಭೂಭಾಗ. ಈ ಒಂದು ತಮಿಳುನಾಡಿನ ಭೂಭಾಗವಾಗಿರ್ತಕ್ಕಂತಹ ಮಂಡಪಂನ ಭೂಭಾಗ. ಇಲ್ಲಿ ಕಂಡು ಬರ್ತಕ್ಕಂತಹದ್ದೇ ಏನಪ್ಪ ಅಂತಂದರೆ ಪಂಬನ್ ಐಲ್ಯಾಂಡ್, ಪಂಬನ್ ದ್ವೀಪ. ಈ ಪಂಬನ್ ದ್ವೀಪ ಏನು ಮಾಡ್ತದಪ್ಪ ಅಂದರೆ ಈ ತಮಿಳುನಾಡಿನ ಭೂಭಾಗವಾಗಿರ್ತಕ್ಕಂತಹ ಮಂಡಪಂನಿಂದ ಈ ಪಂಬನ್ ಐಲ್ಯಾಂಡ್ನ ಒಂದು ಪ್ರದೇಶವಾಗಿರ್ತಕ್ಕಂತಹ ರಾಮೇಶ್ವರಂನ ಯಾವುದೋ ಪಂಬನ್ ಸೇತುವೆ ಸಂಪರ್ಕಿಸುವಂಥದ್ದು, ಪಂಬನ್ ಸೇತುವೆ ಸಂಪರ್ಕವನ್ನು ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಪಂಬನ್ ಸೇತುವೆ ಏನಪ್ಪ ಅಂತಂದರೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಮನ್ನಾರ್ಕೊಲ್ಲಿ ತಮಿಳುನಾಡು ರಾಜ್ಯದ ರಾಮನಾಥಪುರಂ ಜಿಲ್ಲೆಯಲ್ಲಿ ನೆಲೆಗೊಂಡಿರುವಂಥದ್ದು. ಪಂಬನ್ ಐಲ್ಯಾಂಡ್ ಅಥವಾ ಪಂಬನ್ ದ್ವೀಪ ಎಲ್ಲಿದೆಪ್ಪ ಅಂತಂದರೆ ಮನ್ನಾರ್ಕೊಲ್ಲಿ ತಮಿಳುನಾಡು ರಾಜ್ಯದ ರಾಮನಾಥಪುರಂ ಜಿಲ್ಲೆಯಲ್ಲಿ ನೆಲೆಗೊಂಡಿರತಕ್ಕಂತಹದ್ದು. ಇದು ಈ ಒಂದು ಪಂಬನ್ ಐಲ್ಯಾಂಡ್ ಇದೆಯಲ್ಲ, ಇದು ತಮಿಳುನಾಡಿನ ಅತಿ ದೊಡ್ಡ ದ್ವೀಪವಾಗಿರುವಂತಹದ್ದು ನಾವಿಲ್ಲಿ ಗಮನಿಸಬೇಕು. ಈ ಒಂದು ದ್ವೀಪದ ಪ್ರಮುಖ ಪಟ್ಟಣ ಯಾವುದಪ್ಪ ಅಂದರೆ ರಾಮೇಶ್ವರಂ ಅಂತಕ್ಕಂತಹದ್ದು ಈ ಒಂದು ಪಂಬನ್ ದ್ವೀಪದ ಪ್ರಮುಖ ಪಟ್ಟಣ. ಈ ಒಂದು ಪಂಬನ್ ದ್ವೀಪವನ್ನು ರಾಮೇಶ್ವರಂ ದ್ವೀಪ ಅಂತ ಕೂಡ ಕರೆಯಲಾಗುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, 51ನೇ ಪ್ರಶ್ನೆ. ಇತ್ತೀಚೆಗೆ IUCN ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಯಾವ ಸಸ್ಯವನ್ನು ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ ಅಥವಾ ವಲ್ನರಬಲ್ ಪ್ಲಾಂಟ್ ಎಂದು ಗುರುತಿಸಲಾಗಿದೆ? ನಾವಿಲ್ಲಿ ಗಮನಿಸಬೇಕು. IUCN ಏನಿದು IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. IUCN ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅಂದರೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಂತಕ್ಕಂಥದ್ದು ಈ IUCN ಪೂರ್ಣ ರೂಪವಾಗಿರುವಂಥದ್ದು. ಈ IUCN ರೆಡ್ ಡಾಟಾ ಬುಕ್ ಒಳಗೆ ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದರೆ ಒಂದು ಸಸ್ಯವನ್ನು ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ ವಲ್ನರಬಲ್ ಪ್ಲಾಂಟ್ ಅಂತಂದು ಗುರುತು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಆ ಸಸ್ಯ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ನೀಲಕುರಂಜಿ, ಆಪ್ಷನ್ ಬಿ ರಕ್ತಚಂದನ, ಆಪ್ಷನ್ ಸಿ ಅಶೋಕ ಮರ, ಆಪ್ಷನ್ ಡಿ ಇಂಡಿಕಾ ಸಸ್ಯ. ಹಾಗಿದ್ರೆ ಆ ಸಸ್ಯ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎ ನೀಲಕುರಂಜಿ. ಇತ್ತೀಚೆಗೆ ಈ ಒಂದು ನೀಲಕುರಂಜಿ ಸಸ್ಯವನ್ನು IUCN ರೆಡ್ ಡಾಟಾ ಬುಕ್ ಒಳಗೆ ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ ವಲ್ನರಬಲ್ ಪ್ಲಾಂಟ್ ಅಂತಂದು ಗುರುತನ್ನು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಈ ಕುರಿತಾಗಿ ನೋಡೋದಾದರೆ IUCN ರೆಡ್ ಡಾಟಾ ಬುಕ್ ಒಳಗೆ ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದ ಶೋಲಾ ಹುಲ್ಲುಗಾವಲಿನಲ್ಲಿ ಕಂಡುಬರ್ತಕ್ಕಂತಹ ಈ ನೀಲಕುರಂಜಿ ಸಸ್ಯವನ್ನು ಅಪಾಯಕ್ಕೆ ಒಳಗಾಗಬಲ್ಲಂತಹ ಪ್ರಭೇದ ಅಂತಂದು ಪಟ್ಟಿಯನ್ನು ಮಾಡಲಾಗಿರುವಂಥದ್ದು. ಈ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ನೀಲಕುರಂಜಿ ಹೂವು ಏನೈತಲ್ಲ, ಇದು 12 ವರ್ಷಕ್ಕೊಮ್ಮೆ ಮಾತ್ರ ಬಿಡುವಂಥದ್ದು. 12 ವರ್ಷಕ್ಕೊಮ್ಮೆ ತನ್ನ ಜೀವಿತಾವಧಿಯ ಕೊನೆಯ ಹೂವು, ಅಂದರೆ ಜೀವಿತಾವಧಿಯಲ್ಲಿ ಒಮ್ಮೆ ಹೂವು ಬಿಡ್ತಕ್ಕಂತಹ ಪ್ರಭೇದ ಅದುವೇ ನೀಲಕುರಂಜಿ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಇದು ನೀಲಕುರಂಜಿ ಆಗಿದ್ರೆ 12 ವರ್ಷಕ್ಕೊಮ್ಮೆ ಹೂ ಬಿಡುವಂಥದ್ದು, ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹೂವನ್ನು ಬಿಡುವಂತಹದ್ದು. ಈ ನೀಲಕುರಂಜಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥದ್ದು. ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ನಾವಿಲ್ಲಿ ಗಮನಿಸಬೇಕು. ನೀವಿಲ್ಲಿ ನೋಡ್ಬೋದು ನೀಲಕುರಂಜಿ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೀಲಿ ಬಣ್ಣದಲ್ಲಿ ಇರತಕ್ಕಂಥದ್ದು ಏನಿದೆ ಇಲ್ಲಿ ನೀಲಿ ಬಣ್ಣದಲ್ಲಿ, ದೇ ಆರ್ ಕರೆಂಟ್ಲಿ ಇನ್ ಫುಲ್ ಬ್ಲೂಮ್ ಇನ್ ಮುಳ್ಳಯ್ಯನಗಿರಿ ಪೀಕ್, ಚಿಕ್ಕಮಗಳೂರು, ಕರ್ನಾಟಕ. ಅಂದರೆ ಮುಳ್ಳಯ್ಯನಗಿರಿ ಮತ್ತು ಚಿಕ್ಕಮಗಳೂರಲ್ಲಿ ಹೆಚ್ಚಾಗಿ ಈ ಒಂದು ನೀಲಕುರಂಜಿ ಕಂಡುಬರುವಂಥದ್ದು. ಈ ನೀಲಕುರಂಜಿ, ನೀಲ ಮೀನ್ಸ್ ಬ್ಲೂ, ಅಂದರೆ ನೀಲ ಮೀನ್ಸ್ ಬ್ಲೂ ಅಂತ ಕರೀತಾರೆ. ಆ್ಯಂಡ್
ಕುರಂಜಿ ರೆಫರ್ಸ್ ಟು ದ ಫ್ಲವರ್, ಅಂದರೆ ಕುರಂಜಿ ಅಂತಂದರೆ ಹೂವು, ಅಂದರೆ ನೀಲಿ ಹೂವು ಅಂತಕ್ಕಂತಹ ಒಂದು ಅರ್ಥವನ್ನು ಇದು ಕೊಡುವಂಥದ್ದು. ದ ಫ್ಲವರ್ಸ್ ಗಿವ್ ದ ನೀಲಗಿರಿ ಮೌಂಟೇನ್ ರೇಂಜ್ ಇಟ್ಸ್ ನೇಮ್, ಅಂದರೆ ನೀಲಗಿರಿ ಬೆಟ್ಟಗಳಿಗೆ ಈ ಒಂದು ನೀಲಕುರಂಜಿ ಹೆಸರನ್ನು ಇಡಲಾಗಿದೆ, ಹಾಗಾಗಿ ನೀಲಗಿರಿ ಬೆಟ್ಟಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೀವಿ. ಕರ್ನಾಟಕದ ಕುದುರೆಮುಖ, ಬಾಬಾ ಬುಡನ್ಗಿರಿ, ಪುಷ್ಪಗಿರಿ ಬೆಟ್ಟಗಳಲ್ಲಿ ಈ ನೀಲಕುರಂಜಿ ಹೂಗಳು ಅರಳುವುದನ್ನು ನಾವು ಕಾಣಬಹುದಾಗಿರುವಂಥದ್ದು. ಈ ನೀಲಕುರಂಜಿ ಹೂ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಅರಳುವಂಥದ್ದು. ಈ ನೀಲಕುರಂಜಿ ಹೂವನ್ನು ಗುರಿಗೆ ಅಂತ ಕೂಡ ಕರೆಯಲಾಗ್ತದೆ. ಕನ್ನಡದಲ್ಲಿ ಅಂತ ಕರೀತಾರೆ ಗುರಿಗೆ, ಕನ್ನಡದಲ್ಲಿ ಗುರಿಗೆ ಅಂತ ಕರೆಯಲಾಗುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ 52ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರೈಮ್ ಮಿನಿಸ್ಟರ್ ಮುದ್ರಾ ಯೋಜನೆ ಅಂತ ಕೂಡ ಕರೆಯಲಾಗ್ತದೆ. ಈ ಒಂದು PM ಮುದ್ರಾ ಯೋಜನೆ ಯಾವಾಗ ಆರಂಭವಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ A 2014, ಆಪ್ಷನ್ B 2015, ಆಪ್ಷನ್ C 2016, ಆಪ್ಷನ್ D 2017. ಹಾಗಿದ್ರೆ ಯಾವ ಒಂದು ವರ್ಷದಲ್ಲಿ ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆರಂಭವಾಯಿತು ಅಂತ, ಹಾಗಿದ್ರೆ ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವಾಗ ಆರಂಭವಾಯಿತು ಅಂತ ನೋಡಿದ್ರೆ ಆಪ್ಷನ್ B 2015ರೊಳಗೆ ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆರಂಭವಾಗಿರುವಂಥದ್ದು. ಹಾಗಿದ್ರೆ ಏನಿದು PM ಮುದ್ರಾ ಯೋಜನೆ ಅಂತಕ್ಕಂಥ ನಾವು ಈ ಮುಂದೆ ನೋಡ್ತಾ ಹೋಗೋಣ. ಇದು ಯಾಕೆ ನ್ಯೂಸ್ನಲ್ಲಿದೆಯಪ್ಪ ಅಂತಂದರೆ ಇದು 2015ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಈಗ 2025 ಈ ಒಂದು PM ಮುದ್ರಾ ಯೋಜನೆಗೆ ಈಗ 10 ವರ್ಷಗಳ ಸಂಭ್ರಮಾಚರಣೆ, 10 ವರ್ಷಗಳಾಗಿದೆ ಈ ಒಂದು ಯೋಜನೆ ಆರಂಭವಾಗಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಚಿತ್ರವನ್ನು ನೀವು ಗಮನಿಸ್ಬೋದು. ಈ ಒಂದು ಚಿತ್ರದಲ್ಲಿ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆಯನ್ನು 2015ರಲ್ಲಿ ಜಾರಿಗೆ ತಂದಿದ್ದರು. ಯಾವಾಗ 8 ಏಪ್ರಿಲ್ 2015ರಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದಿರುವಂಥದ್ದು. ಈ 2025ಕ್ಕೆ ಈ ಒಂದು ಯೋಜನೆ 10 ವರ್ಷವನ್ನು ಪೂರೈಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. PM ಮುದ್ರಾ ಯೋಜನೆ 2025ಕ್ಕೆ 10 ವರ್ಷಗಳನ್ನು ಪೂರೈಸಿರುವಂಥದ್ದು. ಹಾಗಿದ್ರೆ ಏನಿದು ಮುದ್ರಾ ಯೋಜನೆ ಅಂತ ನೋಡಿದ್ರೆ ದೇಶದ ಸೂಕ್ಷ್ಮ ವ್ಯಾಪಾರ ಘಟಕಗಳ ಅಭಿವೃದ್ಧಿ ಹಾಗೂ ಅವುಗಳಿಗೆ ಆರ್ಥಿಕ ನೆರವನ್ನು ನೀಡಲಿಕ್ಕೋಸ್ಕರ ಸ್ಥಾಪಿತವಾಗಿರತಕ್ಕಂತಹ ಒಂದು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ, ಅದುವೇ ಮುದ್ರಾ ಯೋಜನೆ. ಇಲ್ಲಿ ನೋಡ್ಬೋದು ಮುದ್ರಾ ಯೋಜನೆಯ ಪೂರ್ಣ ರೂಪವನ್ನು ಕೂಡ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ, ಅದುವೇ ಮುದ್ರಾ ಅಂತ ಕೂಡ ಕರೆಯಲಾಗ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ ಈ ಒಂದು ಮುದ್ರಾ ಯೋಜನೆಯ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೆ ಮುದ್ರಾ ಯೋಜನೆ. ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಒಂದು ಮುದ್ರಾ ಯೋಜನೆಯ ಧ್ಯೇಯವಾಕ್ಯ ಅಥವಾ ಮೋಟೋ ಏನಿದೆಯಪ್ಪ ಅಂದರೆ ನಿಧಿ ಇಲ್ಲದವರಿಗೆ ನಿಧಿ, ಅಂದರೆ ಫಂಡಿಂಗ್ ದ ಅನ್ಫಂಡೆಡ್ ಅಂತಕ್ಕಂಥದ್ದು ಈ ಒಂದು ಮುದ್ರಾ ಯೋಜನೆಯ ಧ್ಯೇಯವಾಕ್ಯವಾಗಿರುವಂಥದ್ದು. ಈ ಇನ್ನಷ್ಟು ನ್ಯೂಸ್ನಲ್ಲಿ ಇರೋದು ಯಾಕಪ್ಪ ಅಂತಂದರೆ ಈ ಹಿಂದೆ ಈ ಮುದ್ರಾ ಯೋಜನೆಯ ಮೂಲಕ ಗರಿಷ್ಠ 10 ಲಕ್ಷ ರೂಪಾಯಿಗಳಷ್ಟು ಸಾಲ ಸೌಲಭ್ಯವನ್ನು ಈ ಒಂದು ಮುದ್ರಾ ಯೋಜನೆ ನೀಡ್ತಾ ಇತ್ತು. ಈಗ 2024ರ ಕೇಂದ್ರ ಬಜೆಟ್ ಒಳಗೆ ಏನು ಮಾಡಿದ್ರಪ್ಪ ಅಂದರೆ ಈ ಮುದ್ರಾ ಯೋಜನೆಯ ಮೂಲಕ ಗರಿಷ್ಠ 20 ಲಕ್ಷ ರೂಪಾಯಿಗಳಷ್ಟು ಸಾಲ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಮುದ್ರಾ ಯೋಜನೆಯಲ್ಲಿ 4 ವಿಭಾಗಗಳನ್ನಾಗಿ ಮಾಡಲಾಗಿರುವಂಥದ್ದು. ಆ 4 ವಿಭಾಗಗಳು ಯಾವುದು ಅಂತ ನೋಡೋದಾದರೆ ಮೊದಲನೇ ವಿಭಾಗ ಶಿಶು ವಿಭಾಗ. ಈ ಶಿಶು ವಿಭಾಗದ ಮೂಲಕ ಮುದ್ರಾ ಯೋಜನೆ 50,000ದವರೆಗೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದೆ. ಅದೇ ನಂತರ ಕಿಶೋರ್ ವಿಭಾಗ. ಈ ಕಿಶೋರ್ ವಿಭಾಗದ ಮೂಲಕ 50,000ದಿಂದ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕಿಶೋರ್ ವಿಭಾಗದಲ್ಲಿ ನೀಡುವಂಥದ್ದು. ಇನ್ನು ತರುಣ್ ವಿಭಾಗದಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗ್ತದೆ. ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ವಿಭಾಗ ಅದುವೇ ತರುಣ್ ಪ್ಲಸ್ ವಿಭಾಗ. ಆ ತರುಣ್ ಪ್ಲಸ್ ವಿಭಾಗದ ಮೂಲಕ ಈ ಹಿಂದೆ 10 ಲಕ್ಷ ಅತಿ ಹೆಚ್ಚು ಸಾಲ ಸೌಲಭ್ಯವನ್ನು ನೀಡಲಾಗ್ತಾ ಇತ್ತು, ಗರಿಷ್ಠ ಸಾಲ ಸೌಲಭ್ಯವನ್ನು ನೀಡಲಾಗ್ತಾ ಇತ್ತು. ಅದನ್ನು ತರುಣ್ ಪ್ಲಸ್ ವಿಭಾಗದ ಮೂಲಕ 10 ಲಕ್ಷಕ್ಕಿಂತ ಮೇಲ್ಪಟ್ಟು 20 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಈ ಒಂದು ತರುಣ್ ಪ್ಲಸ್ ವಿಭಾಗದ ಮೂಲಕ ನೀಡಲಾಗುವಂಥದ್ದು. ಅದನ್ನು ನಾವಿಲ್ಲಿ ಚಿತ್ರದ ಮೂಲಕ ಕೂಡ ನೋಡ್ಬೋದು. ಶಿಶು, ಕಿಶೋರ್, ತರುಣ್ ಮತ್ತು ತರುಣ್ ಪ್ಲಸ್ ಇವು ಮುದ್ರಾ ಯೋಜನೆಯ ಸಾಲ ಸೌಲಭ್ಯದ ವಿಭಾಗಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ.
ಈ ಮುದ್ರಾ ಯೋಜನೆಯ ಸಾಲದ ಮರುಪಾವತಿಯ ಅವಧಿ ಏನಿದೆಯಲ್ಲ ಅದು ಸಾಮಾನ್ಯವಾಗಿ 1 ರಿಂದ 7 ವರ್ಷ. ಅಂದರೆ ಒಬ್ಬ ಒಬ್ಬ ಏನು ಉದ್ಯಮಿ ಸಣ್ಣ ಉದ್ಯಮಿ ಏನು ಮಾಡಿದಪ್ಪ ಅಂತಂದರೆ ಮುದ್ರಾ ಯೋಜನೆಯ ಮೂಲಕ ಸಾಲ ತಗೊಂಡಪ್ಪ ಅಂತಂದರೆ ಆ ಸಾಲವನ್ನು ಆತ 7 ವರ್ಷದೊಳಗೆ ಮರುಪಾವತಿಯನ್ನು ಮಾಡಬೇಕು ಅಂತಕ್ಕಂಥದ್ದು. ಹಾಗಾದರೆ ಏನಿದು ಮುದ್ರಾ ಕಾರ್ಡ್ ಅಂತಂದರೆ ಏನು? ಮುದ್ರಾ ಕಾರ್ಡ್ ಅಂತಂದರೆ ಏನು? ಮುದ್ರಾ ಸಾಲಕ್ಕೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗ್ತಕ್ಕಂತಹ ಡೆಬಿಟ್ ಕಾರ್ಡನ್ನು ಮುದ್ರಾ ಕಾರ್ಡ್ ಅಂತ ಕರೀತಾರೆ. ಮುದ್ರಾ ಕಾರ್ಡ್ ಅಂತಂದರೆ ಏನಾಗಿದ್ದರೆ ಈ ಒಂದು ಮುದ್ರಾ ಯೋಜನೆಯ ಮೂಲಕ ಸಾಲ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ನೀಡಲಾಗ್ತಕ್ಕಂತಹ ಡೆಬಿಟ್ ಕಾರ್ಡನ್ನು ಮುದ್ರಾ ಕಾರ್ಡ್ ಅಂತಂದು ಕರೆಯಲಾಗುವಂಥದ್ದು. ಇನ್ನು 53ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಲು ಒತ್ತಾಯಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಇತ್ತೀಚೆಗೆ ಒಂದು ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಲಿಕ್ಕೆ ಒತ್ತಾಯಿಸಲಾಗಿರುವಂಥದ್ದು. ಹಾಗಿದ್ರೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ಆಪ್ಷನ್ ಎ ತುಳು, ಆಪ್ಷನ್ ಬಿ ಕೊಡವ, ಆಪ್ಷನ್ ಸಿ ಭೋಜ್ಪುರಿ, ಆಪ್ಷನ್ ಡಿ ಕೋಕ್ ಬರೋಕ್. ಹಾಗಿದ್ರೆ ಯಾವುದಾ ಭಾಷೆ ಅಂತ ನೋಡೋದಾದರೆ ಇತ್ತೀಚೆಗೆ ಆಪ್ಷನ್ ಡಿ ಕೋಕ್ ಬರೋಕ್ ಭಾಷೆಯನ್ನು ಸಂವಿಧಾನದ 8ನೇ ಅಧಿಸೂಚಿಯಲ್ಲಿ ಸೇರಿಸಬೇಕು ಅಂತಂದು ಒತ್ತಾಯಿಸಲಾಗಿರುವಂಥದ್ದು. ಇತ್ತೀಚೆಗೆ ಈ ಕೋಕ್ ಬರೋಕ್ ಸಾಹಿತ್ಯ ಪರಿಷತ್ ಏನು ಮಾಡ್ತಪ್ಪ ಅಂದರೆ ಈ ಕೋಕ್ ಬರೋಕ್ ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಯೊಳಗೆ ಸೇರಿಸಬೇಕು ಅಂತಂದು ಒತ್ತಾಯಿಸಿರುವಂಥದ್ದು. ನೀವು ಇಲ್ಲಿ ಚಿತ್ರದಲ್ಲೂ ಕೂಡ ಗಮನಿಸಬಹುದು. ಏನಿದು ಹಾಗಿದ್ರೆ ಕೋಕ್ ಬರೋಕ್ ಭಾಷೆ, ಕೋಕ್ ಬರೋಕ್ ಲ್ಯಾಂಗ್ವೇಜ್ ಅಂತ ನೋಡೋದಾದರೆ ಈ ಕೋಕ್ ಬರೋಕ್ ಲ್ಯಾಂಗ್ವೇಜನ್ನು ಹೆಚ್ಚಾಗಿ ತ್ರಿಪುರಾ ರಾಜ್ಯದಲ್ಲಿ ಮತ್ತು ಬಾಂಗ್ಲಾದೇಶದ ಸ್ಥಳೀಯ ಜನರು ಈ ಒಂದು ಭಾಷೆಯನ್ನು ಮಾತನಾಡ್ತಾರೆ. ಕೋಕ್ ಅಂತಂದರೆ ಮಾತು ಅಥವಾ ಭಾಷೆ ಎಂದರ್ಥ. ಬರೋಕ್ ಅಂತಂದರೆ ಏನಪ್ಪ ಅಂದರೆ ಜನರು ಅಂತ ಅರ್ಥವನ್ನು ಕೊಡ್ತದೆ. ಕೋಕ್ ಬರೋಕ್ ಅಂತಂದರೆ ಜನರ ಭಾಷೆ. ಕೋಕ್ ಬರೋಕ್ ಅಂತಂದರೆ ಏನಪ್ಪ ಅಂದರೆ ಜನರ ಭಾಷೆ. ಈ ಒಂದು ಕೋಕ್ ಬರೋಕ್ ಭಾಷೆಯನ್ನು ತ್ರಿಪುರಿ ಭಾಷೆ ಅಂತ ಕೂಡ ಕರೆಯಲಾಗುವಂಥದ್ದು. ಕೋಕ್ ಬರೋಕ್ ಭಾಷೆ ಸಿನೋ ಟಿಬೋಟಿಯನ್ ಅಂತಕ್ಕಂತಹ ಭಾಷಾ ವರ್ಗಕ್ಕೆ ಸೇರಿರುವಂತಹದ್ದು. 1979ರೊಳಗೆ ಕೋಕ್ ಬರೋಕ್ ಅನ್ನು ತ್ರಿಪುರಾದ ಅಧಿಕೃತ ಭಾಷೆಗೆ ಗುರುತಿಸಲ್ಪಟ್ಟಿರುವಂಥದ್ದು. ಹಾಗಿದ್ರೆ ತ್ರಿಪುರಾದ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ಕೋಕ್ ಬರೋಕ್ ಆಗಿರುವಂಥದ್ದು. ಈ 2011ರ ಜನಗಣತಿಯ ಪ್ರಕಾರ ತ್ರಿಪುರಾದ ಜನಸಂಖ್ಯೆಯ 25.90% ಜನರು ಈ ಒಂದು ಕೋಕ್ ಬರೋಕ್ ಭಾಷೆಯನ್ನು ಮಾತನಾಡ್ತಾರೆ. ಅಂದರೆ 2011ರ ಜನಗಣತಿಯೊಳಗೆ ತ್ರಿಪುರಾದಲ್ಲಿರ್ತಕ್ಕಂತಹ ಜನರಲ್ಲಿ 25.90% ಜನರು ಈ ಕೋಕ್ ಬರೋಕ್ ಭಾಷೆಯನ್ನೇ ಮಾತನಾಡುವಂಥದ್ದು. ಹಾಗಿದ್ರೆ ಏನಿದು 8ನೇ ಅನುಸೂಚಿ? ಈ 8ನೇ ಅನುಸೂಚಿ ಭಾರತದ ಅಧಿಕೃತ ಭಾಷೆಗಳು ಅಂದರೆ ಸಂವಿಧಾನದಲ್ಲಿರತಕ್ಕಂಥ ಅಧಿಕೃತ ಭಾಷೆಗಳ ಪಟ್ಟಿಯನ್ನು ಮಾಡುವಂಥದ್ದು. ಭಾರತೀಯ ಸಂವಿಧಾನದ 343ರಿಂದ 351ನೇ ವಿಧಿಗಳು ಈ ಸಂವಿಧಾನದ ಅಧಿಕೃತ ಭಾಷೆಗಳೊಂದಿಗೆ ವ್ಯವಹಾರ ಮಾಡುವಂಥದ್ದು. ಈ ಅಧಿಕೃತ ಭಾಷೆಗಳು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಕಂಡುಬರುವಂಥದ್ದು. ಇದುವರೆಗೆ ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳನ್ನು ಸೇರಿಸಲಾಗಿರುವಂಥದ್ದು. 22 ಅಧಿಕೃತ ಭಾಷೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಅಧಿಕೃತ ಭಾಷೆಗಳು ಸಂವಿಧಾನದ 8ನೇ ಅನುಸೂಚಿಯಲ್ಲಿರತಕ್ಕಂಥ ಅಧಿಕೃತ ಭಾಷೆಗಳು ಯಾವುದಂತ ನೋಡೋದಾದರೆ ಕನ್ನಡ, ಹಿಂದಿ, ಸಂಸ್ಕೃತ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಮರಾಠಿ, ಗುಜರಾತಿ, ಬಂಗಾಳಿ, ಒಡಿಯಾ ಅಂತ ಕೂಡ ಕರೆಯಲಾಗ್ತದೆ, ಪಂಜಾಬಿ, ಅಸ್ಸಾಮಿ, ಮೈಥಿಲಿ, ಸಂಕೇತ್ ಭಾಷೆ ಅಥವಾ ಸಿಂಧಿ ಭಾಷೆ, ಸಂತುಳಿ ಅಥವಾ ಸಂತಾಲಿ ಅಂತ ಕೂಡ ಕರೆಯಲಾಗ್ತದೆ, ಕೊಂಕಣಿ ಭಾಷೆ, ಕಾಶ್ಮೀರಿ, ಮಣಿಪುರಿ, ನೇಪಾಳಿ, ಬೋಡೋ ಮತ್ತು ಡೋಗ್ರಿ. ಈ 22 ಭಾಷೆಗಳು ಈ ಒಂದು 8ನೇ ಅಧಿಸೂಚಿಯಲ್ಲಿರತಕ್ಕಂತಹ ಅಧಿಕೃತ ಭಾಷೆಗಳು ಅಂತ ಕೂಡ ಕರೆಯಲಾಗ್ತದೆ. ಸಂವಿಧಾನದ ಆರಂಭದೊಳಗೆ ಏನಾಗಿತ್ತಪ್ಪ ಅಂದರೆ 14 ಭಾಷೆಗಳು ಮಾತ್ರ ಅಧಿಕೃತ ಭಾಷೆಗಳಾಗಿದ್ವು. ನಂತರ 1967ರೊಳಗೆ 21ನೇ ತಿದ್ದುಪಡಿ ತರೋದ್ರ ಮೂಲಕ ಸಿಂಧಿ ಭಾಷೆನ 15ನೇ ಭಾಷೆಯನ್ನಾಗಿ ಈ ಒಂದು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗಿರುವಂಥದ್ದು. ನೆಕ್ಸ್ಟು 1992ರೊಳಗೆ 71ನೇ ತಿದ್ದುಪಡಿ ಕಾಯ್ದೆಯಿಂದ ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಈ ಒಂದು 8ನೇ ಅನುಸೂಚಿಗೆ ಸೇರಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು 2004ರೊಳಗೆ
ಜಾರಿಗೆ ಬಂದಿರತಕ್ಕಂಥ 2003ರ 92ನೇ ತಿದ್ದುಪಡಿ ಕಾಯ್ದೆ ಮೂಲಕ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನು ಈ ಒಂದು 8ನೇ ಅನುಸೂಚಿಗೆ ಸೇರಿಸಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಿದ್ದರೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು ಇದುವರೆಗೂ ಏನು ಮಾಡಿದ್ವಪ್ಪ ಅಂದರೆ ಈ ಒಂದು ಪ್ರಚಲಿತ ಘಟನೆಗಳ 4ನೇ ಸರಣಿನ ಚರ್ಚೆನ ಮಾಡಿದ್ವಿ. ನಿಮ್ಮೆಲ್ಲರೂ ಕೂಡ ಈ ಒಂದು 4ನೇ ಸರಣಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಪ್ರಚಲಿತ ಘಟನೆಗಳ ಸರಣಿ ಹೀಗೆ ಮುಂದುವರಿತಾ ಹೋಗ್ತದೆ. ಈ ಒಂದು ಪ್ರಚಲಿತ ಘಟನೆಗಳ ಸರಣಿಯನ್ನು ಗಮನಿಸಿದ್ದಕ್ಕೆ ಅಥವಾ ಈ ಒಂದು ಚರ್ಚೆಯಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಆಲ್ ದ ಬೆಸ್ಟ್.